ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ನಿನ್ನೆಯವರೆಗೆ ಮುಂಡಕ ಉಪನಿಷತ್ ಅನ್ನುವಂತಹ ಒಂದು ಮಹಾನ್ ಉಪನಿಷತ್ತನ್ನ ಗುರುಗಳ ಟೀಕೆ ಟಿಪ್ಪಣಿಯೊಂದಿಗೆ ಮುಗಿಸಿದ್ವಿ. ಒಂದು ವಿಶೇಷ ಅನುಭವ ಆಯ್ತು. ಅದೇ ವಿಶೇಷ ಅನುಭವ ಯಾರಿಗಾಗಿಲ್ಲ ಅದು ಭೂತ ಉಪನಿಷತ್ತಾಗ ಆಗ್ತದೆ, ಅಥವಾ ಯಾರಿಗಾಗಿದ್ರೆ ಈಗಾಗಲೇ ವಿಶೇಷ ಅನುಭವ ಅದ ದಟ್ಟ ಅನುಭವ ಆಗ್ತದೆ. ನಾವು ಒಂದೊಂದು ಉಪನಿಷತ್ ಮುಗಿಸುವಂತ ಹೋದಂಗ ಅದ ಗಟ್ಟಿ ಆಗ್ತದೆ. ಬೇರೆ ರೀತಿ ಏನೂ ಇಲ್ಲ. ನೀನು ಹೇಳಿ ಅದ ವಿಷಯ ಅದ ರೀತಿ ಸ್ವಲ್ಪ ಏನದ ದೃಷ್ಟಿಕೋನಗಳ ಬದಲಾವಣೆ ಆಗ್ತದೆ. ಬೇರೆ ಏನು ವಿಷಯ ಇಲ್ಲ. ವೇದಾಂತದ ವಿಷಯ ಏನದ ತತ್ವಮಸಿ ಮಹಾವಾಕ್ಯಕ್ಕೆ ಹೋಗಿ ಮುಟ್ಟುದ ಅದು. ಇವತ್ತಿನ ದಿವಸ ನಿಜಗೊಂಡ್ರು ಜಯಂತಿ ಬಹಳ ಒಳ್ಳೆಯ ಶುಭ ದಿನ ಅದ. ನಿಜಗೊಂಡ್ರು ಕನ್ನಡದಲ್ಲಿ ವೇದಾಂತವನ್ನ ಕನ್ನಡದಲ್ಲಿ ಕೊಟ್ಟಂತ ಮಹಾನ್ ಪುಣ್ಯವಂತರು. ಇವತ್ತವ್ರದ್ದು ಜಯಂತಿ ಅದ. ಅವರ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಅವ್ರಿಗೆ ನಾವು ಜಯಂತಿ ಆಚರಿಸುವ ಮೂಲಕ ಅವರ ಸ್ಮರಣೆ ಮಾಡ್ಬೇಕಂತಂದ್ರ ಅವರ ತತ್ವವನ್ನು ತಿಳ್ಕೊಂಡು ನಾವು ಆಚರಣೆ ಮಾಡಿದ್ರನ್ನ ಅದು ಯಶಸ್ವಿ ಆದಂಗ. ಜಯಂತಿ ನಾಳೆ ನಾಡ್ದೈತ್ರಿ, ಇವತ್ತು ಹಂಗ ಕಾರ್ಯಕ್ರಮ ಪ್ರಾರಂಭ. ಇರ್ಲಿ ನಾಳೆ ನಾಡ್ದಲ್ರಿ ಜಯಂತಿ. ಈಗಾಗಲೇ ನಡೆದಾವು. ಮೊನ್ನೆ ಇಲ್ಲಿ 2 ದಿನ ಬಡದಾಗ ಕಾರ್ಯಕ್ರಮಗಳು ನಡೆದಾವ. ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದ್ ಹೋಗಾಗತ್ತ, ಪೇಪರ್ನ ಬರಾಗತ್ತ. ನಾ ಏನ್ ಹೋಗಿಲ್ಲ. ಈಗ ನಾವು ಕೇನೋಪನಿಷತ್ತಿನ ಒಂದು ಪರಿಚಯ ಮಾಡ್ಕೊಂಡು ನಾವು ಅನೌನ್ಸ್ ಮಾಡಿದ ಪ್ರಕಾರ ಮೊದಲ ಮುಂಡಕ ಉಪನಿಷತ್ತು ಮಾಡಬೇಕಾಗಿತ್ತು, ಮಾಡಿದ್ವಿ. 2ನೇ ಉಪನಿಷತ್ತು ನಮ್ಮ ಪರಂಪರೆ ಒಳಗೆ ಹೋಗ್ಬೇಕಾಗಿದ್ದು ಕೇನೋಪನಿಷತ್ತು. ಅದನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಮೊದಲ ಒಂದು ಸಾಮಾನ್ಯ ಪರಿಚಯ, ಈ ಉಪನಿಷತ್ ಬಗ್ಗೆ ಸಾಮಾನ್ಯ ಪರಿಚಯ ಹೇಳಿದೆ. ಆ ನಂತರ ನಾವು ಏನದ ಟೆಕ್ಸ್ಟ್ ಏನದ ಆ ಮಂತ್ರಗಳ ಅರ್ಥವನ್ನು ತಗೋಣ. ಈ ಕೇನೋಪನಿಷತ್ ಪ್ರಾರಂಭ ಮಾಡೋಕ್ಕಿಂತ ಮೊದಲ ಶ್ವೇತಾಶ್ವೇತರ ಉಪನಿಷತ್ತಿನ ಒಂದು ಮಂತ್ರ 6ನೇ ಅಧ್ಯಾಯದಾಗ 18ನೇ ಮಂತ್ರ ಬಂದದ. ಯಾರ ಕಡೆ ಇದ್ರ ನೋಡ್ಕೊಡ್ರಿ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಂ ಅಹಂ ಪ್ರಪದ್ಯೆ. ಈ ಒಂದು ಶ್ಲೋಕದ ಅರ್ಥ ಏನು ಅಂದ್ರೆ, ಯಾವನು ಸೃಷ್ಟಿಗೆ ಮೊದಲು ಚತುರ್ಮುಖ ಬ್ರಹ್ಮನನ್ನು ಉತ್ಪನ್ನ ಮಾಡಿದನೋ ಮತ್ತು ಅವನಿಗೆ ವೇದಗಳನ್ನು ಪ್ರಕಾಶಪಡಿಸಿದನೋ ಅಂತಹ ಆತ್ಮಬುದ್ಧಿ ಪ್ರಕಾಶಕನಾದ ದೇವನನ್ನು ಮುಮುಕ್ಷವೇ ಆಗಿರುವ ನಾನು ಶರಣ ಹೊಂದುತ್ತೇನೆ. ಇದು ಸಾಮಾನ್ಯ ಅರ್ಥ. ಇದರಲ್ಲಿ ವಿಶೇಷ ಅರ್ಥ ಏನು ಅಂದ್ರೆ, ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಾಕ ಯಾವಾಗ ಆ ಪರಬ್ರಹ್ಮ ನಿರಾಕಾರ ನಿರ್ಗುಣ ಪರಬ್ರಹ್ಮ ಉತ್ಪತ್ತಿ ಮಾಡಿ ಅವನಿಗಳಿಗೆ ವೇದಗಳನ್ನ ವೇದಗಳನ್ನ ಕೊಡ್ತಾವ ಕಡೆಯಿಂದ, ಇವನ್ನ ನೀನು ಆ ಜಗತ್ತಿನ ಜನರಿಗೆಲ್ಲ ತಿಳಿಸುಪ್ಪ ಅಂದ್ರೆ, ವೇದಗಳು ಮನುಷ್ಯ ಬುದ್ಧಿಯಿಂದ ಉತ್ಪನ್ನ ಆಗಿಲ್ಲ, ಅವು ಅಪೌರುಷೇಯ ಅದಾವ, ಅವು ಪೌರುಷೇಯ ಅಲ್ಲ ಅನ್ನೋದು ಇಲ್ಲಿ ನಮಗ ತಿಳಿತದ. ಅಂತಹ ಪ್ರಕಾಶಕನಾದಂತ ದೇವನನ್ನು ಮುಮುಕ್ಷವಾದಂತ ನಾನು ಶರಣ ಹೊಂದುತ್ತೇನೆ ಅಂತ ಒಂದು ಮಂತ್ರದ ಅರ್ಥ. ಅದನ್ನ ಇಲ್ಲಿ ಯಾಕೆ ಹೇಳಾಗತ್ತಾರ ಅನ್ನುವಂಥದ್ದನ್ನ ಸ್ವಲ್ಪ ವಿಶೇಷ ನೋಡ್ಕೊಂಡು ಮುಂದೆ ಹೋಗೋಣ. ದಿಸ್ ಮಂತ್ರ ಪಾಯಿಂಟ್ಸ್ ಔಟ್ ದಟ್ ದ ಲಾರ್ಡ್ ಕ್ರಿಯೇಟೆಡ್ ಬ್ರಹ್ಮ ಫಸ್ಟ್. ಇದರ ಅರ್ಥ ಏನು ಅಂದ್ರೆ, ಪರಮಾತ್ಮ ಮೊದಲ ನಿರಾಕಾರ ನಿರ್ಗುಣ ಪರಮಾತ್ಮ ಏನದ ಸಾಕಾರ ಚತುರ್ಮುಖ ಬ್ರಹ್ಮನನ್ನ ಉತ್ಪತ್ತಿ ಮಾಡಿದ ಸೃಷ್ಟಿ ಕಾರ್ಯಕ್ಕಾಗಿ. ಯ ಬ್ರಹ್ಮಾಣಂ ವಿದದಾತಿ ಪೂರ್ವಂ, ಅದು ಯಾವಾಗ ಅವನ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ನೋ ಆವಾಗ ಭಗವಾನ್ ಹ್ಯಾಂಡೆಡ್ ಓವರ್ ದ ವೇದಿಕ್ ಸ್ಕ್ರಿಪ್ಚರ್ಸ್ ಟು ಬ್ರಹ್ಮ. ಆ ವೇದಗಳನ್ನ ಅವನ ಕೈಯಾಗ ಕೊಟ್ಟ. ಇಂಡಿಕೇಟಿಂಗ್ ದಟ್ ಅಲಾಂಗ್ ವಿತ್ ಕ್ರಿಯೇಷನ್ ಭಗವಾನ್ ಹ್ಯಾಸ್ ಗಿವನ್ ವೇದಿಕ್ ಸ್ಕ್ರಿಪ್ಚರ್ಸ್ ಆಲ್ಸೋ. ಆದ್ದರಿಂದ ಇವು ಕೂಡ ಅಪೌರುಷೇಯ ಅದಾವ. ವೇದಗಳು ಅಪೌರುಷೇಯ.
ಅವು ಯಾರೇ ಬುದ್ಧಿಮತ್ತಿಯಿಂದ ನಾವು ಬರಿತೀವಲ್ಲ ಈಗ ಈ ದುಂಡಪ್ಸರ ಮಂಗಳಾರತಿ ಬರೀತಾರ ನೋಡಿ, ದಿವಸಕ್ಕೊಂದು 4 ಬರಿಯನ್ನ ಬರೀತಾರ, ಆರಾಮ್ ಬರೀತಾರ. ಅದು ಒಬ್ಬೊಬ್ಬರ ಕಲೆ. ಹಂಗ ಇದನ್ನ ಯಾರಾದ್ರೂ ಪುರುಷ ಪ್ರಯತ್ನದಿಂದ ಅಥವಾ ಪುರುಷ ಬುದ್ಧಿಯಿಂದ ವಿಚಾರ ಮಾಡಿದಂತ ಗ್ರಂಥಗಳೇನ್ರಿ ಇವು? ಕಾದಂಬರಿ ಬರೀತಾರಲ್ಲ, ಕಾದಂಬರಿ ಕಲ್ಪನಾ ಮಾಡಿ ಕಾದಂಬರಿ ಬರೀತಾರಲ್ಲ, ಹಂಗ ಏನಾರ ಐತೇನು ಇದು ವೇದಗಳು ಅಂದ್ರ? ಇಲ್ಲ, ಅವು ಅಪೌರುಷೇಯ ಅದಾವ. ಅಪೌರುಷೇಯ ಅಂದ್ರೇನು? ಪುರುಷರ ಬುದ್ಧಿಮತ್ತೆಯಿಂದ ಹುಟ್ಟಿದಂತವುಗಳಲ್ಲ, ಪರಮಾತ್ಮನಿಂದ ಅವು ಆ ಚತುರ್ಮುಖ ಬ್ರಹ್ಮನಿಗೆ ಕೊಡಲ್ಪಟ್ಟವು. ಅಂದ್ರೆ ಇವುಗಳು ಅನಾದಿ ಅಂತ ಅರ್ಥ. ವೇದಗಳು ಕೂಡ ಅನಾದಿ ಅಂತ. ಅವು ಎಂದು ಹುಟ್ಟೆ ಇಲ್ಲವು, ಎಂದು ಯಾವಾಗಲೂ ಸೃಷ್ಟಿಯೊಳಗೆ ಅದಾವ ಅಂತ ಅರ್ಥ. ಭಗವಾನ್ ಹ್ಯಾಸ್ ಗಿವನ್ ದ ವೇದಿಕ್ ಸ್ಕ್ರಿಪ್ಚರ್ಸ್ ಆಲ್ಸೋ. ಚತುರ್ಮುಖ ಬ್ರಹ್ಮನಿಗೆ ಭಗವಂತ, ನಿರಾಕಾರ ನಿರ್ಗುಣ ಭಗವಂತ ಸೃಷ್ಟಿ ಆದಿಯಲ್ಲಿ ಆ ಚತುರ್ಮುಖ ಬ್ರಹ್ಮನನ್ನ ಹುಟ್ಟಿಸುವಿಕೆ ಒಂದಿಗೆ ಇವೆಲ್ಲ 4 ವೇದಗಳನ್ನ ಅವನಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇಂಡಿಕೇಟಿಂಗ್ ದಟ್ ವೇದಾಸ್ ಆರ್ ನಾಟ್ ಲೇಟರ್ ಇನ್ವೆನ್ಷನ್ಸ್ ಆಫ್ ಕ್ರಿಯೇಟೆಡ್ ಹ್ಯುಮ್ಯಾನಿಟಿ. ಇದರಿಂದ ಏನ್ ತಿಳಿತೈತೆ ಅಂದ್ರ, ಮುಂದ ಮನುಷ್ಯರು ವಿಕಾಸ ಹೊಂದಿ ಬುದ್ಧಿಮತ್ತೆಯಿಂದ ವಿಚಾರ ಮಾಡಿ ಬರೆದಂತ ಗ್ರಂಥಗಳು ಇವು ಅಲ್ಲ. ವೇದಾಸ್ have been coming down from Lord himself. ಆ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ಪರಮಾತ್ಮನಿಂದ ಬಂದಂತವೇ ವೇದಗಳು, ಅಪೌರುಷೇಯವಾದಂತ ವೇದಗಳು. And the same idea we saw in ಮುಂಡಕ ಉಪನಿಷತ್ also. ಮುಂಡಕ ಉಪನಿಷತ್ತಿನಲ್ಲಿ ಈ ವಿಷಯ ಬಂದು ಹೋಗ್ಯದ. ಯಾವಾಗ ಸೃಷ್ಟಿಯನ್ನ ಹೇಳ್ಬೇಕಾದ್ರೆ ಇಟ್ ವಾಸ್ ಮೆನ್ಷನ್ಡ್. ತಸ್ಮಾತ್ ಅರ್ಚಃ ಸಮಃ ಯುಜಸ್ಮಿ ದೀಕ್ಷಾ ಅನ್ನುವಂತ ಮಂತ್ರ ಬಂತು ಋಗ್ವೇದ. ಯಾವಾಗ? ಮುಂಡಕ ಉಪನಿಷತ್ತು. ಇವನ್ನೆಲ್ಲ ಮರಿಬಾರದು. ಆದ್ದರಿಂದ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವೆಲ್ಲ ಮನುಷ್ಯನ ಬುದ್ಧಿಯಿಂದ ಸೃಷ್ಟಿಯಾದವುಗಳಲ್ಲ. ಸೃಷ್ಟಿಯಾದಿಯಲ್ಲಿ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮನಿಗೆ ಕೊಡಲ್ಪಟ್ಟವು ಅಂತ ಅರ್ಥ. ಶ್ವೇತಾಶ್ವೇತರ ಉಪನಿಷತ್ತಿನ 6ನೇ ಅಧ್ಯಾಯದ 18ನೇ ಮಂತ್ರ. And why did Bhagavan give this Vedas along with humanity? ಈ ಮಾನವ ಕುಲಕ್ಕ ಭಗವಂತ ಈ ವೇದಗಳನ್ನ ಯಾಕೆ ಕೊಟ್ಟ? The idea is, ಏನ್ ವಿಚಾರ ಏನಂದ್ರ, Vedas should serve as a road map or a guidebook for the human being. ಎಚ್ಚರಿಕೆಯಿಂದ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಈ ವೇದಗಳು ಈ ಮಾನವ ಕುಲಕ್ಕ ದಾರಿದೀಪ ಆಗ್ಬೇಕು. ಈ ಸಂಸಾರ ಅನ್ನುವಂತ ಕಾಡಿನಲ್ಲಿ ನಿಜವಾಗಿ ಒಳ್ಳೆ ದಾರಿ ಯಾವುದು, ಕೆಟ್ಟ ದಾರಿ ಯಾವುದು ಗೊತ್ತಾಗುದಿಲ್ಲ. ಯಾಕ? ಮೊದಲು ಅಜ್ಞಾನದಿಂದ ಕೂಡ ನೀವು ಮನುಷ್ಯ. ಅಜ್ಞಾನದಿಂದ ಕೂಡಿದಂತ ಮನುಷ್ಯನಿಗೆ ಸರಿಯಾದ ನಿರ್ಧಾರ ತಗೊಳಕ್ ಹೆಂಗಾಗ್ತದ? ಈಗ ನಮ್ಮನ್ನ ತೋಡ್ರಿ, ಇಷ್ಟೆಲ್ಲ ಮಂದಿ ಇದೇವಿ ನಾವು. ಇವತ್ತು 14 ಮಂದಿ ಇದೇವಿ. 14 1 8 22 ಮಂದಿ ಇದೇವಿ. ಈ 22 ಮಂದಿದ ವಿಚಾರ ತಗೊಳ್ರಿ, ಉಳಿದವ್ರು ಬಿಡು. ನಾವೆಲ್ಲ ವೇದಾಂತಕ್ಕೆ ಹೆಂಗ್ ಬಂದೇವ್ರಿ? ಹೋಗ್ಬೇಕಂತ ಬಂದೇವ, ಅಕಸ್ಮಾತ್ ಬಂದೇವ. ಹೇಳ್ರಿ, ಯಾರು ಒಬ್ರು ಓಪನ್ ಮಾಡಿ ಹೇಳ್ರಿ, ನಿಮ್ಮ ಅನುಭವ ಹೇಳ್ರಿ. ಓದ್ಬೇಕು ಅಂತಾನೆ ಬಂದೇರಿ. ತಿಳ್ಕೋಬೇಕು ಅಂತಾನೆ ಬಂದೇರಿ. ತಿಳ್ಕೊಬೇಕಂತ ಬಂದಿರಿ. ಖರೆ ಈ ದಾರಿ ಹಿಂಗದ ಅಂತ ಯಾರ ಹೇಳಿದ್ರ ನಿಮಗೆ? ಇಲ್ಲ 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 ಹೇಳಿಲ್ರಿ. ಪುಣ್ಯ ಕರ್ಕೊಂಡ್ ಬಂದದ್ರಿ. ಪುಣ್ಯ ಮತ್ತು ಈಶ್ವರ ಕೃಪೆಯಿಂದ ರೀ. ಪುಣ್ಯ ನಮ್ಮ ಕರ್ಕೊಂಡ್ ಬಂದದ್. ನಮ್ಗೇನ್ ಗೊತ್ತಿತ್ತು? ಕತ್ತಲ ಕೈಯಾಡ್ಸೋರ್ ನಾವೆಲ್ಲ. ವಿಷಯಗಳಲ್ಲಿ ಸುಖ ಬುದ್ಧಿ ಮಾಡಿದವ್ರು ನಾವೇನ ಸಾಮಾನ್ಯದೇವೆ? ನೌಕರಿ ಮಾಡಿದ್ರೆ ಸುಖ ಸಿಗ್ತದ, ಲಗ್ನ ಮಾಡಿದ್ರೆ ಆದ್ರೆ ಸುಖ ಸಿಗ್ತದ, ಮಕ್ಕಳ ಹಡಿದ್ರೆ ಸುಖ ಸಿಗ್ತದ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ರೆ ಸುಖ ಸಿಗ್ತದ ಅನ್ನೋರು ನಾವೆಲ್ಲ 22 ಮಂದಿ ಇಲ್ಲಿ ಅದೇವಿ. ಸದ್ಯ ಉಳಿದೋರ್ ಸುದ್ದಿ ಬ್ಯಾಡ ನಮ್. ನಾವು ಯಾವ್ದೋ ಒಂದು ಪುಣ್ಯ ನಮ್ಮ ಹೇಳ್ಕೊಂಬಂದಿಲ್ಲಿಗೆ ಏನ್ ನಿಷ್ಕಾಮ ಕರ್ಮ ಏನ್ ಮಾಡಿ ತಪಸ್ಸು ಗೊತ್ತಿಲ್ಲ. ನಮ್ಗೆ ಹೇಳ್ಕೊಂಬಂದೈತಿ ಇಲ್ಲಿ ಮಠ. ನಿಮ್ಮ ಸಾಧನ ಪಥವನ್ನ ನೀವು ನೋಡ್ಕೊಳ್ರಿ, ಗೊತ್ತಾಗ್ತದೆ. ಮೊದಲ ಹುಟ್ಟಾಕೊಳ್ಳ್ರು ಯಾಕ? ಅಜ್ಞಾನದ. ಆ ನಂತರ ಹೇಳ್ಕೊಡೋರು ಯಾರು ಇಲ್ಲ ಜಗತ್ನಾಗ. ಯಾಕಂದ್ರೆ ಅವರು ಎಲ್ಲರೂ ಎಲ್ಲರೂ ಭ್ರಮೆ ಒಳಗಿದ್ದವರು ಅದಾರ. ಭ್ರಮೆ ಒಳಗೆ
ಇದ್ದಾವ ಇನ್ನೊಬ್ಬ ಬ್ರಹ್ಮ ಇದ್ದವಾಗ ಏನ್ ಹೇಳ್ತಾನವ? ಆ ಬ್ರಹ್ಮ ಖರೆ ಅಂತ ಹೇಳ್ತಾನ ಸುಳ್ಳು ಅಂತ ಹೇಳ್ತಾನ? ಖರೆ ಅಂತ ಹೇಳ್ತಾನವ. ಜಗತ್ ಖರೆ ಅಂತ ಹೇಳ್ಕೊಂಡ್ ಬಂದಾಗ ನಮ್ಗೆ ಇಲ್ಲಿ ಮಠ ಜಗತ್ ಸುಳ್ಳು ಅಂತ ಹೇಳ್ಯಾರೇನು? ಇಲ್ಲ, ಯಾರು ಹೇಳೇ ಇಲ್ಲ. ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ವಿ ವೇದಾಂತಕ್ಕ. ನಾವು ಮಾಡಿದ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಕರ್ಮ, ನಿಷ್ಕಾಮ ಪುಣ್ಯದ ಕರ್ಮ. ಅದಕ್ಕ ಭಗವಂತ ಹಿಂಗಾಗಬಾರದು ಜೀವಿಗಳಿಗೆ. ಅವು ಮೊದಲ ಅಜ್ಞಾನಿಗಳದಾರ, ಅವ್ರಿಗೆ ದಾರಿ ತೋರ್ಸಕ ಒಂದು ಏನಾರ ಗೈಡ್, ಒಂದು ಮ್ಯಾಪ್ ಬೇಕು, ಒಂದು ಗೈಡ್ ಬುಕ್ ಬೇಕು ಅಂತ ತಿಳ್ಕೊಂಡು ಈ ವೇದಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ. ಒಂದು ಉದಾಹರಣೆ ಹೇಳ್ತಾರ ಅಪ್ಪೋರಲ್ಲಿ. ಜಸ್ಟ್ ಆಸ್ ದ ಗ್ಯಾಜೆಟ್ಸ್ ಅಂಡ್ ಯೂಶುವಲ್ ಮ್ಯಾನ್ಯುವಲ್ ಇಸ್ ಆಲ್ಸೋ ಗಿವನ್ ಅಂತ ಹೇಳ್ತಾವ. ಏನಂದ್ರ ಒಂದ್ ಯಾವ್ದೋ ಒಂದು ಗಾಡಿ ತಗೋತೀರಿ, ಒಂದು ಗ್ಯಾಜೆಟ್ ತಗೋತೀರಿ, ಯಾವ್ದೋ ಒಂದು ಉಪಕರಣ, ಇಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ತಗೋತೀರಿ, ಅಥವಾ ಯಾವ್ದೋ ಒಂದು 2 ವೀಲರ್ 4 ವೀಲರ್ ತಗೋತೀರಿ, ಖರೀದಿ ಮಾಡ್ತೀವಿ. ಅಥವಾ ಒಂದು ಟೇಪ್ ರೆಕಾರ್ಡರ್ ಖರೀದಿ ಮಾಡ್ತೀವಿ, ಯಾವ್ದೋ ಒಂದು ಇಲೆಕ್ಟ್ರಾನಿಕ್ ವಸ್ತು ಖರೀದಿ ಮಾಡ್ತೀವಿ. ಅದ್ರೊಳಗೆ ಒಂದು ಹ್ಯಾಂಡ್ ಬುಕ್ ಇರ್ತಾವ, ಮ್ಯಾನ್ಯುವಲ್ ಅಂತ. ಇದ್ರ ಏನಾರ ಇದು ಕೆಟ್ಟ ಅಂದ್ರೆ ಯಾವ ಭಾಗವನ್ನ ನೋಡ್ಬೇಕು, ಇದು ಆಪರೇಷನ್ ಹ್ಯಾಂಗ್ ಚಾಲು ಮಾಡ್ಬೇಕು, ಹೆಂಗ ಬಂದ್ ಮಾಡ್ಬೇಕು, ಹೆಂಗ ಎಲ್ಲ ಅದ ಕೊಟ್ಟ. ಹಂಗ ಈ ಜಗತ್ತಿನಾಗ ಬಂದ ಮ್ಯಾಗ ಯಾವ ಗುರಿಗಳನ್ನ ಸಾಧಿಸ್ಬೇಕು, ಯಾವ ಗುರಿಗಳು ಚಂದ ಕಾಣ್ತಾವ ಅಲ್ಲಿ ಕೊನೆಗೆ ಅಲ್ಲಿ ಯಶಸ್ಸು ಇಲ್ಲ. ಯಾವ ಗುರಿ ಚಂದ ಕಾಣುದಿಲ್ಲ ಅಲ್ಲೇ ಮುಕ್ತಿ ಅದ, ಯಶಸ್ಸು ಅದ. ಎಲ್ಲವನ್ನ ಹೇಳಾಕ ಆ ಮ್ಯಾನ್ಯುವಲ್ ಮಾಡಿದ ಭಗವಂತ. ಆ ಮ್ಯಾನ್ಯುವಲ್ಗೆ ಏನಂತೀವಿ ನಾವು? ವೇದಗಳು ಅನ್ನುತ್ತೇವೆ. A road map also, a GPS also, global positioning system to guide us. ಅಜ್ಞಾನದಲ್ಲಿ ಹುಟ್ಟಿದಂತ ನಮಗ ಹೆಂಗ ಹೋದ್ರೆ ನಮ್ಗೆ ಸುಖ ಸಿಗ್ತದ, ಹಿಂಗ ಹೋಗ್ರಿ ಹಂಗ ಹೋಗ್ಬೇಡ್ರಿ, ಹಿಂಗ ಹೋಗ್ಬೇಡ್ರಿ, ಹಿಂಗ ಬರ್ರಿ ಅಂತ ಹೇಳ್ತದಲ್ಲ. ಆ ರೋಡ್ ಗುಂಟ ಹೇಳಿದ ವೇದ ಹೇಳಿದಂತ ಹೋದ್ವಿ ಅಂದ್ರೆ ನಾವು ಬೆಳಗ್ಗೆ ಹೋಗ್ತೇವೆ, ಮೋಕ್ಷಕ್ಕೆ ಹೋಗ್ತೇವೆ. And whoever accepts the Vedas as a guide for his or her life is God Vaidika. ಯಾವರೇ ಆಗಲಿ, ಹೆಣ್ಣಿರ್ಲಿ ಗಂಡಿರ್ಲಿ, ಯಾರು ಈ ವೇದಗಳು ನಮ್ಗೆ ದಾರಿ ತೋರಿಸುವ ಪ್ರಮಾಣಗಳು ಅಂತ ತಿಳಿದು ಅವುಗಳನ್ನ ಆಚರಣೆ ಮಾಡ್ತಾರ, ಅವ್ರಿಗೆ ಅನ್ಬೇಕು ವೈದಿಕ. A Vaidika is a human being who accepts Veda as a roadmap for determining his goals and also as a means of attaining them. ಆ ವೈದಿಕ ಅಂದ್ರೆ ಯಾರು ಅಂದ್ರೆ ಯಾವ ಒಬ್ಬ ಮನುಷ್ಯನಿರ್ಬೇಕು ಮೊದಲ. ಆಮೇಲೆ ವೇದಗಳನ್ನ ಪ್ರಮಾಣ ಅಂತ ತಿಳ್ಕೋಬೇಕು. ಅವು ನಮ್ಮ ದಾರಿ ತೋರಿಸುವ ದೀಪಗಳು, ಮಾರ್ಗದರ್ಶನಗಳು ಅಂತ ತಿಳ್ಕೋಬೇಕು. ಅವು ಹೇಳಿದಂಗೆ ಕೇಳಬೇಕು, ಅವು ಹೇಳಿದ ದಾರಿಗಳು ನಡಿಬೇಕು, ಅವು ಹೇಳಿದಂತ ಗುರಿಯನ್ನ ಮುಟ್ಟಬೇಕು. ಅದಕ್ಕೇನಂತ ನಮ್ಗ ವೈದಿಕ. ಆ ವೈದಿಕರಿಗೆ ನಾವು ಆಧುನಿಕವಾಗಿ ಇನ್ನೊಂದು ಹೆಸರಿಟ್ಟೇವಿ, ಹಿಂದೂಗಳು. ಇವೆಲ್ಲ ಊರಿನ ಡೆಫಿನೇಷನ್ ಇವು. ಸಿಂಧೂ ನದಿಯ ಈಚೆಗೆ ಇದ್ದವರೆಲ್ಲರೂ ಹಿಂದೂಗಳು ಅಂತ ನಾವು ಓದೇವಿ. ಇದು ನೋಡ್ರಿ ಹೆಂಗೈತೆ ಡೆಫಿನೇಷನ್. ಯಾರು ಹಿಂದೂಗಳು? ವೇದವೇ ಪ್ರಮಾಣ ಎಂದು ತಿಳಿದು ವೇದದಲ್ಲಿ ಹೇಳಿದ ಗುರಿಗಳನ್ನು ನಾವು ನಮ್ಮ ಗುರಿಗಳನ್ನಾಗಿ ಇಟ್ಟುಕೊಂಡು ಆ ಸಾಧನೆಗಳು, ಅಲ್ಲಿ ಹೇಳಿದಂತ ಸಾಧನೆಗಳನ್ನು ಮಾಡಿ ಆ ಗುರಿಯನ್ನು ತಲುಪುವವರು ಯಾರೋ, ಯಾವನು ಅಥವಾ ಯಾವಳು, he or she, not only he, ಬರೀ ಗಂಡು ಮಕ್ಕಳಿಗೆ ಅಧಿಕಾರ ಇಲ್ಲ, ಹೆಣ್ಮಕ್ಳಿಗೂ ಅಧಿಕಾರ ಅದ. he or she, ಯಾರು, ಇಬ್ಬರ ಪೈಕಿ ಅಂತಲ್ಲ, ಯಾರು, ಅವನು ಅಥವಾ ಅವಳು, ಅವ್ರಿಗೆ ಏನನ್ಬೇಕು? ಹಿಂದೂ ಅನ್ನಬೇಕು. ಸೊ ದ ಡೆಫಿನೇಷನ್ ಆಫ್ ವೈದಿಕ ಹಿಂದೂ ಈಸ್ ಏನಪ್ಪಾ? ವೈದಿಕ ಅಂದ್ರೆ ಏನು, ಹಿಂದೂ ಅಂದ್ರೆ ಏನು? ಅ ಪರ್ಸನ್ wherever he is born, ಎಲ್ಲರ ಹುಟ್ಟಿರ್ಲವ, ಅವ ಭಾರತದಾಗರ ಹುಟ್ಟಿರ್ಲಿ, ಪಾಕಿಸ್ತಾನದಾಗರ ಹುಟ್ಟಿರ್ಲಿ, ಅಮೆರಿಕದಾಗರ ಹುಟ್ಟಿರ್ಲಿ, ಇಂಗ್ಲೆಂಡ್ದಾಗರ ಹುಟ್ಟಿರ್ಲಿ, ಕೆನಡಾದಾಗರ ಹುಟ್ಟಿರ್ಲಿ, ರಷ್ಯಾದಾಗರ ಹುಟ್ಟಿರ್ಲಿ, ಉಕ್ರೇನ್ದಾಗರ ಹುಟ್ಟಿರ್ಲಿ, ಇರಾನ್ದಾಗರ ಹುಟ್ಟಿರ್ಲಿ, ಇರಾಕ್ದಾಗರ ಹುಟ್ಟಿರ್ಲಿ, ಎಲ್ಲರ ಹುಟ್ಟಿರ್ಲಿ, ಯುರೋಪ್ದಾಗ ಹುಟ್ಟಿರ್ಲಿ, ಜಪಾನ್ದಾಗ ಹುಟ್ಟಿರ್ಲಿ, ಏನಿರ್ಬೇಕು ಅವ್ನ ಗುರಿ? wherever a person is born, whoever accepts Veda as a guideline of his life is God, a Vedic or a Hindu. ಇನ್ನೂ ಆಳವಾಗಿ ಹೋದ್ರೆ ಇನ್ನೂ ಒಂದು ವಿಚಾರ ಅದ.
ಜಗತ್ತು ಅಂದ್ರೆ ಕೇವಲ ಭರತಖಂಡ ಆಗಿತ್ತು ಆತ್ಮೀಯರೇ. ಉಳಿದ 7-6 ಪಟ್ಟದಲ್ಲಿ ಜನವಸತಿ ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ಲ. ಇಲ್ಲಿಯವರು ಅಲ್ಲಿ ವಸಾಹತು ಹೋಗಿ ನೆಲೆಸ್ಯಾರ. ಯಾರು ಈ ಭರತಖಂಡದಲ್ಲಿ ಮಾತ್ರ ಮನುಷ್ಯರು ಮಾತ್ರ ಇದ್ರು. ಉಳಿದ 6 ಖಂಡದಲ್ಲಿ 7 ಖಂಡ ಹೇಳ್ತೇವಲ್ಲ, 6 ಖಂಡದಲ್ಲಿ ಜನ ಇದ್ದಿದ್ದೇ ಇಲ್ಲ. ಯಾರ್ಯಾದ್ರೆ ಇತ್ತೀಚೆಗೆ 16ನೇ ಶತಮಾನದಿಂದ ಈಚೆಗೆ ಅಮೆರಿಕಾದಲ್ಲಿ ಜನವಸತಿ ಅದು. ಅದಕ್ಕಿಂತ ಮೊದಲ ಜನ ಯಾರು ಇದ್ದಿದ್ದಿಲ್ಲ ನೋಡಿ. ಯಾರ ಪ್ರಾಜ್ಞರಿದ್ರೆ ಇತಿಹಾಸ ಬಲ್ಲವರಿದ್ರೆ ಹೇಳ್ರಿ ಬೇಕಾ. ನಾನು ಓದಿದ್ದು ಹಿಂಗದ. ಇಲ್ರಿಪ್ಪ, ಮೊದ್ಲೇಕ ಇಂಡಿಯಾ, ಚೈನಾ, ಮೆಸೊಪೊಟೋಮಿಯಾ, ಗ್ರೀಕ್ ಇವಿಷ್ಟ ಈ ಭೂಭಾಗ ಐದು ದೇಶಗಳಲ್ಲಿ ಗ್ರೀಕು, ಮೆಸೊಪೊಟೋಮಿಯಾ, ಚೀನಾ ಮತ್ತು ಭಾರತ ಅವಾಗ ಏನ್ ಭರತಖಂಡ ಭರತಖಂಡ ಇದೆಲ್ಲ ಅಫ್ಘಾನಿಸ್ತಾನ ಮಟ್ಟದ ಮಾಡ್ಕೊಂಡು ಅವ್ರು ಭರತಖಂಡದಾಗ ಐತ್ರಿ ಪಳಗಿಸ್ತಾರೆ. ಕರೆಕ್ಟ್. ಆ ಭರತಖಂಡ ಒಂದೇ ಇತ್ತು ಅವಾಗ. ಈ ಆಸ್ಟ್ರೇಲಿಯಾ ಇದ್ದಿದ್ದಿಲ್ಲ, ಅಮೆರಿಕ ಇದ್ದಿದ್ದಿಲ್ಲ, ಅಂದ್ರೆ ಏನು ಜನ ಇದ್ದಿದ್ದಿಲ್ಲ, ಜನವಸತಿ ಇರ್ಲಿಲ್ಲ. ಅಲ್ಲಿ ವಸಾಹತು, ಅಮೆರಿಕ ಅಂತ ಪೂರ್ತಿ ವಸಾಹತು, ಹೊಸದಾಗಿ ಮಂದಿ ಹೋಗಿ ನೆಲೆ ಆದವು. ಆದ್ದರಿಂದ ಅವಾಗಿನ ಕಾಲಕ್ಕೆ ಏನಂತ ಡೆಫಿನೇಷನ್ ಮಾಡಿದ್ರು, ಸಿಂಧೂ ನದಿ ಈಚೆಗಿದ್ದವರು ಹಿಂದೂಗಳು ಅಂತ ಅರ್ಥ ಮಾಡ್ಯಾರ. ಅದು ತಪ್ಪೇನಲ್ಲ, ಸಾಂಕೇತಿಕವಾಗಿ ಅರ್ಥ ಮಾಡ್ಯಾರ. ಆದ್ರೆ ಹಿಂದೂಗಳು ಅಂದ್ರೆ ಯಾರು ಅಂದ್ರೆ ವೇದವೇ ಪ್ರಮಾಣ ಅಂತ ತಿಳಿದು ಆ ವೇದದಲ್ಲಿ ಹಾಕಿಕೊಟ್ಟಂತ ಗುರಿಗಳನ್ನ, ಸಾಧನೆಗಳನ್ನ ಮೂಲಕ, ಹಾಕಿಕೊಟ್ಟ ಸಾಧನೆಗಳ ಮೂಲಕ ಆ ಗುರಿಗಳನ್ನ ಮುಟ್ಟಿ ಸುಖದಿಂದ ಇರುವಂತ ಕಲೆ ಏನೈತಿ ಅದು ಅಮವೈದಿಕ. ಅಂಡ್ ದ ವೇದಾಸ್ ಆರ್ ನೋನ್ ಬೈ ದ ನೇಮ್ ಶಾಸ್ತ್ರ. ವೇದಗಳಿಗೆ ಶಾಸ್ತ್ರ ಅಂತ. ಅಂದ್ರೆ ಶಾಸ್ತ್ರ ಅಂದ್ರೆ ಏನ್ರಿ? ಶಾಸನಾತ್ ತ್ರಾಯತೆ ಇತಿ ಶಾಸ್ತ್ರ. ಶಾಸನಾತ್ ತ್ರಾಯತೆ ಇತಿ ಶಾಸ್ತ್ರ. By educating the humanity, a person crosses over the ocean of samsara is called shastra. ಈ ಜನ ಸಮುದಾಯಕ್ಕ ಶಿಕ್ಷಣವನ್ನು ಕೊಡುವ ಮೂಲಕ ಸಂಸಾರ ದುಃಖದಿಂದ ಪಾರ ಮಾಡುವಂತದ್ದು ಯಾವುದೋ ಅದು ಶಾಸ್ತ್ರ. ಶಾಸನಾತ್ ತ್ರಾಯತೆ ಇತಿ ಶಾಸ್ತ್ರ. ಶಾಸನ ಮೀನ್ಸ್ ಎಜುಕೇಶನ್, ಇನ್ಸ್ಟ್ರಕ್ಷನ್ ರಿಗಾರ್ಡಿಂಗ್ ಲೈಫ್. ಜೀವನದ ಬಗ್ಗೆ ಶಿಕ್ಷಣ ಕೊಡಬೇಕು, ಅದಕ್ಕಂತಾರ ಶಾಸನ. ರಿಗಾರ್ಡಿಂಗ್ ಗೋಲ್ಸ್ ಆಫ್ ಲೈಫ್, ಜೀವನದ ಗುರಿಗಳು ಏನು, ಆ ಗುರಿಗಳನ್ನು ಮುಟ್ಟುವ ದಾರಿ ಹೆಂಗೆ. ಲೈಫ್, ಇಟ್ಸ್ ಗೋಲ್ಸ್ ಅಂಡ್ ಮೀನ್ಸ್. ಇವು 3 ಬಗ್ಗೆ ಗುರಿ, ಸಾಧನೆಗಳು, ಜೀವನ ಅಂದ್ರೆ ಏನು, ಯಾರು ಇದಕ್ಕೆ ಬಗ್ಗೆ ಶಿಕ್ಷಣವನ್ನ ಕೊಡ್ತೇವಿ ಅದಕ್ಕೆ ಆ ಕೊಡುವಂತಹ ಗ್ರಂಥಗಳಿಗೆ ಏನಂತೇವೆ ನಾವು? ಶಾಸ್ತ್ರ. ಲೈಫ್, ಇಟ್ಸ್ ಗೋಲ್ಸ್ ಅಂಡ್ ಮೀನ್ಸ್ ಟು ಅಚೀವ್ ಇಟ್. ಲೈಫ್, ಗೋಲ್ಸ್ ಅಂಡ್ ಮೀನ್ಸ್ ಟು ಅಚೀವ್ ಇಟ್. And by educating the human being, the Vedas serve the humanity from several problems. ಈ ವೇದಗಳು ಮನುಷ್ಯನಿಗೆ ಅನೇಕ ದುಃಖದಿಂದ ಪರಿಹಾರಗಳನ್ನ ಒದಗಿಸಿಕೊಡ್ತಾವೆ. If you do not know a particular address in a city, you will go round and round. But if there is someone to guide you, you can serve yourself from lot of hassles and problems. ಒಂದ್ ಯಾವ್ದೋ ಒಂದು ಪಟ್ಟಣದಾಗ ಒಂದು ಮನಿ ಹುಡುಕ್ಬೇಕಂದ್ರೆ ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗ್ತೈತಿ. ಅಷ್ಟಕ್ಕಿಂತ ತ್ರಾಸ ಆಗ್ತದ ಒಬ್ಬ ಜೀವಿ ಈ ಜಗತ್ನಾಗ ಬಂದು ಬದುಕಬೇಕಾದ್ರೆ ಅವಾಗ ಕಣ್ಣಿಗೆ ಒಂದ್ ಕಾಣ್ತದ, ಇರೋದ ಒಂದು ಕಾಣೋದ ಒಂದು, ಗುರಿ ಹೆಂಗ್ ಬಂದ್ ಸಿಗ್ಬೇಕ. ಅವನ ಗುರಿ ಆದಂತಹ ಅವನ ಗುರಿಯ ಸುಖದ ಗುರಿ, ಸುಖ ಬೇಕಾಗೈತಲ್ಲ ಅವಂಗ. ಆ ಸುಖದ ಗುರಿಯನ್ನ ಇಟ್ಕೊಂಡು ಅವ ಸುಖದ ಪ್ರಯಾಣ ಹೆಂಗ್ ಮಾಡ್ಬೇಕವ? ಟಿವಿ ಮಾಧ್ಯಮಗಳು ಒಂದ್ ಕಡೆ, ಪೇಪರ್ ಒಂದ್ ಕಡೆ, ಶಾಲೆ ಒಂದ್ ಕಡೆ, ಶಾಲೆಗೆ ಶಿಕ್ಷಕರು ಒಂದ್ ಕಡೆ, ಶಿಕ್ಷಣ ಒಂದ್ ನಮೂನಿ, ತಂದೆ ತಾಯಿ ಒಂದ್ ನಮೂನಿ. 95 ಮಾಡಿ ಏನ, 98 ಮಾಡಿ ಏನ,
ಕಾನ್ವೆಂಟ್ ಸ್ಕೂಲ್ ಸಂಸ್ಕಾರ ಒಂದ್ ಕಡೆ ಮಂದಿಗೆ ತಲೆಯಾಗ. ಕಾನ್ವೆಂಟ್ ಸ್ಕೂಲ್ ಅಂದ್ರೆ ಏನ್ ಗೊತ್ತೈತ್ರಿ? ಕಾನ್ವೆಂಟ್ ಅಂದ್ರೆ ಯಾರು ಹೇಳ್ತೀರಿ? ಕಾನ್ವೆಂಟ್ ಸ್ಕೂಲ್ ಹಚ್ತೇವಲ್ಲ ನಾವು. ಕಾನ್ವೆಂಟ್ ಅಂದ್ರೆ ಏನ್ ಅರ್ಥ ಗೊತ್ತದಲ್ಲ? ಪರದೇಶಿ ಮಕ್ಕಳ ಶಾಲೆಗೆ ಕಾನ್ವೆಂಟ್ ಅಂತಾರ್ರಿ, ಗೊತ್ತದ್ರಿ? ಇಲ್ರಿ, ನಾವು ಇಂಗ್ಲಿಷ್ ಮೀಡಿಯಂ ಶಾಲೆ ಅಂದ್ರೆ ಕಾನ್ವೆಂಟ್ ಅಂತ ತಿಳ್ಕೊಂಡಿವ್ರಿ. ಬರೋದ್ರಿ ಸುರೇಶ್ ಅವ್ರ. ಬಹಳ ಮಂದಿ ಹಂಗ್ ತಿಳ್ಕೊಂಡಾರ. ಕಾನ್ವೆಂಟ್ ಅಂದ್ರ ತಾಯಿ ತಂದೆ ಇಲ್ಲದಂತ ನಿರ್ಗತಿಕ ಮಕ್ಕಳ ಶಾಲೆಗೆ ಕಾನ್ವೆಂಟ್ ಅಂತ. If you do not know a particular address in a city, we'll go round and round. ಆ ಮನಿ ಸಿಗೋದೇ ಇಲ್ಲ ನಮಗೆ. ಅಲ್ಲೇ ಅಡ್ಡಾಡ್ತಿರ್ತೀವಿ, ಅಲ್ಲಿ ಆ ಮನಿ ಸಿಗುದಿಲ್ಲ. ಬರೀ ಸಿಟಿ ಒಳಗ ಒಂದ್ ಮನಿ ಹುಡುಕೋದ ಈ ಸಮಸ್ಯೆ ಅದ. ಇನ್ನ ಕಣ್ಣು ಕಟ್ಟಿ ಮೊದಲ ಕುರುಡಿವ ಮ್ಯಾಗ ಕಣ್ಣು ಕಟ್ಟಾನಂತ. ಯಾರಿಗೆ? ಈ ಜೀವಿಗೆ ಕಣ್ಣು ಕಟ್ಟಿ ಈ ಕಾಡ್ ಅನ್ನುವಂತ, ಜಂಗಲ್ ಅನ್ನುವಂತ ಈ ಸಂಸಾರದಾಗ ಬಂದಂದ್ರ ಅವ ಯಾವ ಗುರಿ ಇಟ್ಕೋಬೇಕ್ರಿ? ಎಷ್ಟು ಕಲುಷಿತ ವಾತಾವರಣ ಅದ, ರಾಜಕೀಯ ಎಷ್ಟು ಕಲುಷಿತ ಅದ, ಇವತ್ತಿನ ಶಿಕ್ಷಣ ಎಷ್ಟು ಕಲುಷಿತ ಅದಾರ, ಇವತ್ತು ಪೇರೆಂಟ್ಸ್ ಎಷ್ಟು ಜಾಣರದಾರ, ಎದಕ್ಕೆ ಬೆನ್ ಹತ್ಯಾರ, ಇದ್ರಾಗ ಸರಿಯಾದ ದಾರಿ ಯಾವುದು? ಆ ಹುಡುಗಿ ಹೆಂಗ್ ತಿಳ್ಕೊಬೇಕ್ರಿ? ಆ ಹುಡುಗಿ ಸಣ್ಣ ಹುಡುಗಾಗ್ಲಿ, ಆ ಮಗು ಆಗ್ಲಿ, ಆ ಮಗು ಹೆಂಗ್ ತಿಳ್ಕೊಬೇಕ? ನಮ್ಮನೇನೋ ಹೆಂಗೋ ಬಂದೇವಿ ಈ ದಾರಿಗೆ, ಪುಣ್ಯ ಹೇಳ್ಕೊಂಡ್ ಬಂದೈತೆ ನಮಗ್. ನಾವೇನ್ ಬಂದಿಲ್ಲ. ಇಷ್ಟು ಮಾತ್ರ ನಾ ಕೈ ಎತ್ತಿ ಹೇಳ್ತೇನೆ ನೋಡ್ರಿ. ಎಲ್ಲರಿಗಂದ ನಾವು ವಿಷಯ ವಸ್ತುಗಳಲ್ಲಿ ಸುಖ ಹುಡುಕಿದವ್ರ. ಒಂದ್ ದಿವಸ 1985ರಲ್ಲಿ ನಾನು ಹಾವೇರಿಗೆ ಸಂತಿಗೆ ಬಂದಿದ್ದೆ. ಸೈಕಲ್ ಮೇಲೆ ಒಂದು ತಿಂಗಳು ಲಗೇಜ್ ಇಟ್ಕೊಂಡು ಮೈಲಾರ್ ಮಹಾದೇವಪ್ಪ ಸರ್ಕಲ್ ನ ಹಾಸಿ ಬರಾಗತ್ತಿದ್ದೆ. ಅಲ್ಲಿ ಯಾರೋ ಒಬ್ರು ಸ್ವಾಮಿಗಳು ಬಂದಿದ್ರು. ವೀರಶೈವ ಧರ್ಮದ ಬಗ್ಗೆ ಶಾಸ್ತ್ರ ಹೇಳಾಗತ್ತಿದ್ರು. ಒಂದ್ 5 ನಿಮಿಷ ಕೇಳೋಣ ಅಂತ ಕೇಳ್ಕೊಂತ ನಿಂತ್ರ 1 ತಾಸು ಹೋಗಿದ್ದ ಗೊತ್ತಾಗಿಲ್ಲ. ಆ ಲಗೇಜ್ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡೇನಿ. ಮರದಿವಸದಿಂದ ಅವ್ರು ಅಲ್ಲಿ 3 ತಿಂಗಳಿದ್ರು. 3 ತಿಂಗಳಾದ್ರೂ ಕೂಡ ಅಲ್ಲಿಂದ 10 ಕಿಲೋಮೀಟರ್ ಮೇಲೆ ನಾನು ನನ್ನ ಸರ್ವಿಸ್ ಮಾಡ್ತಿದ್ದೆ, ಮನೆ ಅಲ್ಲೇ ಮಾಡಿದ್ದೆ. ಒಂದು ದಿನ ಬಿಡದಂಗ ಅವರ ಶಾಸ್ತ್ರವನ್ನ ಕೇಳ್ಕೊಂಡು ಬಂದೆ. ಬಸವ ಪುರಾಣ ಹೇಳಿದ್ರು. ಅವಾಗ ನನ್ನ ಜೀವನ ಬದಲಾವಣೆ ಆಯ್ತು. ಹಿಂಗ ನಮ್ಮನೆ ಹೇಳ್ಕೊಂಡ್ ಬಂದದ, ನಮ್ಮ ಪ್ರಾರಬ್ಧ ಹೇಳ್ಕೊಂಡ್ ಬಂದದ. ಹಂಗ ನಿಮ್ಮನ್ನು ಕೂಡ ನೀವು ನಿಮ್ಮ ವಿಚಾರ ಮಾಡ್ರಿ. ನೀವು ಈಗ ನನಗೆ ಗೊತ್ತಿದ್ದಂಗ ಮಾಳ್ಗಿ ಸರ್ ಯಾವ್ದೋ ಇಲ್ಲಿ ಗಾಮನಗಟ್ಟಿ ಒಳಗೆ ಗುರುವಿನ ಸೇವಾ ಮಾಡ್ಯಾರ. ಆ ಪುಣ್ಯದಿಂದ ಅವರು ಇಲ್ಲಿ ಶಾಸ್ತ್ರಗದಾರ. ಅವ್ರು ನೋಡಿದ್ರೆ ಆ ಪೊಲೀಸ್ ಇಲಾಖೆ ಒಳಗೆ DYSP ಆದವರು ಈ ಕಡೆ ತೆಲಿನ ಹಾಕಬಾರ್ದ ಅಂತ ಅನಿಸ್ತೈತಿ ನಮ್ಗೆ. ನೋಡಿದ್ರು ಅವ್ರು ನೋಡಿದ್ರೆ ಇಷ್ಟು ಸಾತ್ವಿಕ ಹೃದಯದವ್ರು. ಅದು ಅದಕ್ಕೆ ನಾವು ಇಂಥ ಒಂದು ಕನ್ಫ್ಯೂಸಿಂಗ್ ಜಗತ್ತದ ಹೇಳ್ಬೇಕಾಗೈತಿ. ನನಗೆ ಏನ್ ಹೇಳ್ಬೇಕಾಗೈತಿ? ಜಗತ್ತು ಬಹಳ ಕನ್ಫ್ಯೂಸಿಂಗ್ ಅದ. ಇಲ್ಲಿ ಯಾವುದು ನಿಖರವಾಗಿ ಸ್ಪಷ್ಟವಾಗಿ ಹೇಳಿಕೊಡೋರಿಲ್ಲ. ತಾಯಿ ತಂದೆ ನಮಗೆ ಹಿತ ಹೇಳ್ತಾರಂದ್ರು ಕೂಡ ಅವ್ರಿಗೆ ಗೊತ್ತಿಲ್ಲಲ್ರಿ ಏನ್ ಹೇಳ್ತಾರೋ. ಅವ್ರಿಗೆ ಗೊತ್ತಿದ್ರೆ ಹೇಳ್ಯಾರು. ನಾನು ಸುಮಾರು ಒಂದು 2ನೇ ಇದ್ದೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗುಡಿ ಅದ, ಚಂದ್ರಶೇಖರ ಸ್ವಾಮಿಗಳು ಅಲ್ಲಿ ಪ್ರವಚನಕ್ಕೆ ಬರ್ತಿದ್ರು. ಅವ್ರು ಏನ್ ಮಾಡ್ಯಾರ, 4 ಆ ದೇವಸ್ಥಾನ ಸಿದ್ದರಾಮೇಶ್ವರ ಗುಡಿಗೆ 4 ಗೋಡೆಗಳಿಗೆ 4 ಮಹಾವಾಕ್ಯಗಳನ್ನು ಬರ್ತಿದ್ರು. ಅವ್ನು ನೋಡಿದೆ, ನನಗೇನು ಅರ್ಥ ಆಗ್ಲಿಲ್ಲ. ಅವಾಗ 2ನೇ ಇದ್ದೆ ನಾನು, 8 ವರ್ಷ ನಾವಿದ್ದೆ. ನಮ್ಮ ಅಪ್ಪಗ ಹೋಗಿ ಅವ್ನು ಬರ್ಕೊಂಡು ಹೋಗಿ ಏನ್ ಹಿಂಗಂದ್ರ ಅಂತ ಕೇಳಿ ನೋಡಿದ್ನ. ನನ್ಗೆ ಗೊತ್ತಿಲ್ಲ ಅಂದ ನಮ್ಮಪ್ಪ. 4 ಮಹಾವಾಕ್ಯಗಳಿದ್ರು. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇನ್ನೊಂದು ಯಾವ್ದ್ರದು ಪ್ರಜ್ಞಾನಂ ಆನಂದಂ ಬ್ರಹ್ಮ. 4 ವಾಕ್ಯಗಳನ್ನು 4 ಗುಡಿ ಬರ್ದಿದ್ರು. ಅವನು ಬರ್ಕೊಂಡು ಹೋಗಿ ಏನಪ್ಪ ಹಿಂಗಂದ್ರ ಅಂತ ಕೇಳಿ ನೋಡಿನ. ಹೇಳಿಲ್ಲ, ನನ್ಗೆ ಗೊತ್ತಿಲ್ಲ ಅಂದ ನಮ್ಮಪ್ಪ. ಕೇಳಿದ್ರು ಹೇಳೋರಲ್ಲ, ಇನ್ನು ಕೇಳ್ದ ಹೇಳೋರು ಎಲ್ಲದಾರ್ರಿ. ಏನಂತಾರಿಲ್ಲ ಅವರು, ಒಂದು ಮನೆ ಇಷ್ಟು ಇಂಥ ಪ್ರಶ್ನೆ ಕೇಳಬೇಕಾದ್ರಿ ಏನೋ ಒಂದು ಸಂಸ್ಕಾರ ಇರ್ಬೇಕ್ರಿ. ಅದು ನನ್ಗೆ ಗೊತ್ತಿಲ್ಲ. ತತ್ವೋಪಾಸಕರ್ರಿ. ಎಲ್ಲ ಇರ್ಬೇಕ್ರಿ. ಸಾಧನೆಗಳು ಮಾಡಿದ್ರಿ. ಅದಕ್ಕೆ ಅಂದ್ರೆ ನಮ್ಮನಿ ಪಕ್ಕಕ್ಕನ ಗುಡಿ ಇತ್ರಿ. ಅವರು ಇದಕ್ ಬರ್ತಿದ್ರಿ, ಶಾಸ್ತ್ರ ಹೇಳಕ್ ಬರ್ತಿದ್ರು. 1 ವರ್ಷದಾಗ 1 ವಾರ ಆ ಗುಡಿಯಾಗ ಆ ಪ್ರಭುಲಿಂಗ ಲೀಲೆ ಇಂಥವೆಲ್ಲ ಗ್ರಂಥಗಳನ್ನು ಹೇಳ್ತಿದ್ರು ಅವ್ರು. ನಾವು ಸಣ್ಣದಿಂದ ಅಲ್ಲಿ ಹೋಗಿ ಕೊಡಿರ್ತಿದ್ವಿ. ಸಂಜೆ ಮುಂದೆ ನಮ್ಗೆ ಇದು ಕೊಡ್ತಿದ್ರು, ಅಲ್ಲಿ ಮಿಠಾಯಿ
ಬಾ ಇವ ಚುರುಮರಿ ಕರದಾನಿ ಕೊಡ್ತಿದ್ರ ಅಲ್ಲಿ ಹೋಗ್ಕೊಂಡಿರ್ತಿದ್ವಿ ನಾವು. ಚಿಕ್ಕವ್ರ ಇದ್ದಾಕರೆ ನಿಮ್ಗೆ ಅದ ಚಳು ಇದೆ ರೀಪ ಅವ್ರ ನಿಮ್ಗೆ ಏನೋ ಗೊತ್ತಿಲ್ರಿಪ್ಪ ನನಗೆ. ಒಟ್ಟ ನಾವೊಮ್ಮೆ ಹೇಳಿದ್ನಲ್ಲ, ನಾವೊಂದು 21ನೇ ವಯಸ್ಸಿನ ಇದ್ದಾಗ ಅಲ್ಲಿ ಗುಲ್ಬರ್ಗದ ಬಿಜಾಪುರದಾಗ ಪ್ರಶಾಂತ್ ಲಾಜ್ ಎದುರಿಗೆ ಒಬ್ಬ ಬುಕ್ ಹಚ್ಚಿದ್ದ, ಹಳೆ ಪುಸ್ತಕ. ಅದ್ರಾಗ ಪುಸ್ತಕ ಆಯ್ಕೆ ಮಾಡ್ಕೊಂಡೇನಿ. ಅದು ತೈತ್ರಿಯ ಉಪನಿಷತ್ತು. ಈಗೂ ಬರ್ದಿಲ್ಲ ಅದ್ರ ಮ್ಯಾಗ. ಉಪನಿಷತ್ ಅಂದ್ರೆ ನಾವು ಓದಿದ್ದೆ, ನನಗೇನ್ ತಿಳಿಲಿಲ್ಲ. ಅದು ಪುಸ್ತಕ ತಗೊಂಡು 4 ಕಡೆ ಕೊಟ್ಟೇನ ಬುಕ್ಕಿಗೆ, ತೈತ್ರಿಯ ಉಪನಿಷತ್ತಿಗೆ 4 ಕಡೆ ಅವಾಗಿನ ಕಾಲಕ್ಕೆ. ಬಂದದ್ದು ಈಗ 3 ವರ್ಷ ಐತ್ರಪ್ಪ ಅವ್ರ. ಏನಂದ್ರಿ? ಈಗ 3 ವರ್ಷ ಐತ್ರಿ ನಾನು ಈ ಅಧ್ಯಾತ್ಮಕ್ ಬಂದದ್ರಿ. ಅದ ಇರ್ಲಿ, ಯಾವಾಗಾರ ಬಂದೇವ ಅಂತೂ ಕೂಡ ಅದ್ರ ನಿಷ್ಠೆಯಿಂದ ನಾವು ಭಾಗವಹಿಸಿದ್ವಿ ಅಂತಂದ್ರೆ ನಾವು ಪ್ರಗತಿ ಲಘು ಆಗ್ತದೆ ಬಿಡ್ರಿ, ಅದೇನಿಲ್ಲ. ಆ ಬುಕ್ ತಗೊಂಡೆ ಓದಿದ್ರೆ ನನಗೇನ್ ತಿಳಿಲಿಲ್ಲ. ಅದ್ಮ್ಯಾಗ ಬರ್ಗಟ್ಟೇನಿ. ಇನ್ನೂ ಅದು ಉಪನಿಷತ್ ಅಂದ್ರೆ ಏನೇನು ತಿಳಿಲಾರ್ದ ಮುಂದೆ ಏನೇನು ತಿಳಿಲಾರ್ದ ತಿಳಿಲಾರ್ದಂಗೆ ಹೇಳುವುದ ಉಪನಿಷತ್ ಅಂತ ಬರ್ಗಟ್ಟೇನಿ ನೋಡ್ರಿ ಅವಾಗಿನ ಕಾಲಕ್ಕೆ. ಅದು ಗುರುಮುಖಿಯಲ್ಲಿ ಅಭ್ಯಾಸ ಮಾಡೋದು ಗೊತ್ತೇ ಇಲ್ಲ ನನಗೆ ಗೊತ್ತೇ ಇಲ್ಲ. Thus the Vedas are called Shastram because it guides the humanity. ಈ ಮಾನವ ಕುಲಕ್ಕನ ಮಾರ್ಗದರ್ಶನ ಮಾಡುವಂತಹದ್ದು ಏನಾದ್ರೂ ಒಂದು ಗ್ರಂಥ ಇತ್ತಂದ್ರೆ ಅದು ವೇದ. ಇನ್ ವಿಷ್ಣು ಸಹಸ್ರನಾಮ ದೇರ್ ಇಸ್ ಎ ಶ್ಲೋಕ ಚಾಂಟೆಡ್ ಬೈ ಮೆನಿ ಪೀಪಲ್. ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕ ಅದ, ಅದನ್ನ ಬಹಳ ಮಂದಿ ಅದನ್ನ ಹಗಲೆಲ್ಲ ಪಠಣ ಮಾಡ್ತಾರೆ. ಏನದು? ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಾ ಉಚ್ಯತೆ. ವೇದಾನ್ ಶಾಸ್ತ್ರಂ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಹ. ಏನಿದ್ರ ಅರ್ಥ ಅಂದ್ರ ಸತ್ಯಂ ಸತ್ಯಂ ಪುನಃ ಸತ್ಯಂ. ಏನ್ ಹೇಳ್ತೈತೆ ಅಂತ ನೋಡ್ರಿ, ವಿ ಆರ್ ಡಿಕ್ಲರಿಂಗ್ ದ ಗ್ರೇಟೆಸ್ಟ್ ಟ್ರೂತ್ ಟು ದ ಹ್ಯುಮ್ಯಾನಿಟಿ. ಆ ವೇದಗಳು 4 ವೇದಗಳು 2 ಕೈಗಳನ್ನ ಎತ್ತಿ ಹೇಳ್ತಾವಂತ. ವಿ ಆರ್ ಡಿಕ್ಲರಿಂಗ್ ಟು ದ ಸೊಸೈಟಿ ದಟ್ ದ ಗ್ರೇಟೆಸ್ಟ್ ಟ್ರೂತ್. ನಾವೇ ಸತ್ಯವಾದ ನಿಜವಾದ ಸತ್ಯವನ್ನ ಹೇಳಕ್ ಬಂದವ್ರು ನಾವು ಅಂತ 2 ಕೈ ಎತ್ತಿ 4 ವೇದಗಳು ಹೇಳ್ತಾವಂತ. ಒಂದು ಕಲ್ಪನೆ ಮಾಡ್ಯಾರ ಇಲ್ಲಿ. ಆ ವೇದಗಳನ್ನ ಮನುಷ್ಯ ಆಕಾರ ಕಲ್ಪನೆ ಮಾಡಿ ಒಂದೊಂದು ವೇದಕ್ಕೆ 2 ಕೈಗಳನ್ನ ಮಾಡಿ 8 ಕೈಗಳಿಂದ ಎತ್ತಿ ಹೇಳ್ತಾವಂತ. ಈ ಜನ ಸಮುದಾಯಕ್ಕೆ ನಾವು ಸತ್ಯವನ್ನ ಹೇಳಕ್ ಬಂದೀವಿ ಅಂತ ಹೇಳ್ತಾವಂತ. ಆ ಮಂತ್ರದ ಅರ್ಥ ಇದು. ಉದ್ಧೃತ್ಯ ಉತ್ಕ್ಷಿಪ್ತ ಭುಜಂ means raising, throwing up our hand. 2 ಕೈಗಳನ್ನು ಎತ್ತಿ ಭುಜಗಳನ್ನು ಎತ್ತಿ we loudly proclaim to the humanity. ನಾವು ಎತ್ತರದ ದನಿಯಿಂದ ನಾವು ಜನಸಮುದಾಯಕ್ಕೆ ಹೇಳತ್ತೇವಿ, ನಾವು ನಿಮ್ಗೆ ದಾರಿ ತೋರ್ಸಾಕ್ ಬಂದೀವಿ. ವಾಟ್ ಡು ದೇ ಪ್ರೊಕ್ಲೇಮ್? ಏನ್ ಹೇಳ್ತಾವು? ಸತ್ಯಂ ಸತ್ಯಂ ಪುನಃ ಸತ್ಯಂ. ದಿಸ್ ಈಸ್ ಅ ಟ್ರುತ್, ದಿಸ್ ಈಸ್ ಅ ಟ್ರುತ್, ದಿಸ್ ಈಸ್ ಅ ಟ್ರುತ್, ದ ಹೋಲ್ ಟ್ರುತ್ ಬಟ್ ನಥಿಂಗ್ ಬಟ್ ಟ್ರುತ್. ನಿಜವಾದ ಸತ್ಯವನ್ನೇ ಹೇಳಲಿಕ್ಕೆ ಬಂದವರು ನಾವು ಹೇಳ್ತೇವೆ. ವಾಟ್ ಇಸ್ ದ್ಯಾಟ್? ವೇದ ಶಾಸ್ತ್ರಂ ಪರಂ ನಾಸ್ತಿ. ಆ ವೇದ ಶಾಸ್ತ್ರಗಳಿಗಿಂತ ಶ್ರೇಷ್ಠವಾದದ್ದು ನಾಸ್ತಿ, ಇಲ್ಲ, ಯಾವುದೂ ಇಲ್ಲ. ದೇರ್ ಇಸ್ ನೋ ಗೈಡ್ ಫಾರ್ ಹ್ಯುಮ್ಯಾನಿಟಿ ಬೆಟರ್ ದನ್ ವೇದ. ಆ ವೇದಗಳನ್ನು ಬಿಟ್ಟರೆ ಈ ಮಾನವ ಕುಲಕ್ಕೆ ಮಾರ್ಗದರ್ಶನ ಮಾಡುವಂತಹ ನಿಜವಾದ ಮಾರ್ಗದರ್ಶನ ಮಾಡುವಂತವ್ರು ಯಾರು ಇಲ್ಲ. ಉಳಿದವರೆಲ್ಲ ಅದಾರೆ, ಎಲ್ಲರೂ ತಾವು ಭ್ರಮದಾಗ ಅದಾರ. ಅವರೇ ಇನ್ನೂ ಎಚ್ಚರಾಗಿಲ್ಲ. ಇಲ್ರಿ, ನಾವು ಕಾಲೇಜ್ ಲೆಕ್ಚರರ್ ನಮಗೂ ಹಿಂಗಂತೀರಿ, ವೇದಾಂತ ದೃಷ್ಟಿಯಿಂದ ನಿಮ್ಗೆ ಇನ್ನೂ ಎಚ್ಚರಾಗಿಲ್ಲ, ಇನ್ನೂ ಭ್ರಮದಾಗ ಅದಿರಿ. ನಾ ವಿಜ್ಞಾನಿ ಅದೀನಿ, ವಿಜ್ಞಾನಿನೂ ಕೂಡ ಅವನು ಭ್ರಮದಾಗ ಅದಾನ. ಕಣ್ಣಿಗೆ ಕಾಣೋದನ್ನ ಸತ್ಯ ಅನ್ನಗತ್ತಾನ ಯಾಮ, ಅಷ್ಟು ಭ್ರಮದಾಗ ಅದಾರ. ಒಂದು ಟೂಕಿ ಕಣ್ಣಿಗೆ ಕಾಣಬಹುದು ಸತ್ಯ ಅನ್ನೋರು ಎಷ್ಟು ಜನ ಅದಾರಲ್ಲ, ಅದು ಅಷ್ಟು ಭ್ರಮದಾಗ ಅದಾರೆ. ಒಂದು ಸೀದಾ ನೆಟ್ಟಿಗೆ ಇದ್ದಿದ್ದು ಕೋಲನ್ನ ನೀರಾಗ ನೀವೊಂದು ಟಾಕಿ ಒಳಗೆ ನೀರೊಳಗೆ ನೀವು ಅದನ್ನ ಇಟ್ರಂದ್ರ ಅದು ಸೀದಾ ಕಾಣ್ತೈತೆ, ಡೊಂಕ ಕಾಣ್ತೈತ್ರಿ ಸುರೇಶ್ ಅವ್ರು? ಡೊಂಕ ಕಾಣ್ತದ್ರಿ. ಅದು ಸೀದಾ ಇಟ್ಟ ಡೊಂಕ ಐತ್ರಿ. ಡೊಂಕ ಅದು ಸೀದಾ ಅದ, ಅದು ಸೀದಾ ಅದ. ನೀರೊಳಗೆ ಡೊಂಕ ಕಾಣ್ತೈತಿ ಅಂದ್ರೆ ಅದು ಸೀದಾ ಇಲ್ಲ, ಡೊಂಕ ಅನ್ನಕ್ ಬರ್ತೈತೇನು? ಕಾಣುವುದು ಖರೆ ಅನ್ನೋದು ಬಹಳ ಮಂದಿ ಅದೇವಿ. ನಾವೆಲ್ಲರೂ ಕಾಣುವುದಂದ್ರೆ ಖರೆ ಅಂತೀವಿ ನಾವು. ನಮಗೇನ್ ಕಾಣ್ತೈತಿ ಅದು ಖರೆ ಅಂತೀವಿ ನಾವು. ಯಾಕಂದ್ರೆ ಭ್ರಮದಾಗ ಇದ್ದವ್ರಿಗೆ ಹಂಗ ಅನಿಸ್ತದ. ಭ್ರಮದಿಂದ ಎಚ್ಚರ ಆದವ್ರಿಗೆ ಇದು ಸುಳ್ಳದ ಅನ್ನೋದು ಗೊತ್ತಾಗ್ತದ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ.
ವೇದಶಾಸ್ತ್ರಕ್ಕಿಂತನೂ ಇನ್ನೊಂದು ಶಾಸ್ತ್ರ ಯಾವುದೂ ಇಲ್ಲ. ದೇರ್ ಇಸ್ ನೋ ಗೈಡ್ ಫಾರ್ ಹ್ಯುಮನಿಟಿ ಬೆಟರ್ ದ್ಯಾನ್ ವೇದ. ವೇದಗಳಿಗಿಂತ ಚೆನ್ನಾಗಿ ಮಾರ್ಗದರ್ಶನ ಮಾಡುವಂತಹದ್ದು ಇನ್ನೊಂದು ಶಾಸ್ತ್ರ ಯಾವುದೂ ಇಲ್ಲ. Thus, we the Hindus, the Vedikas are supposed to accept Veda as our guide map, our road map. ಅದರಿಂದ ಹಿಂದೂಗಳಾದಂತ ನಾವು, ವೈದಿಕರಾದಂತ ನಾವು ಈ ಒಂದು ಶಾಸ್ತ್ರವನ್ನ ವೇದ ಶಾಸ್ತ್ರವನ್ನ, ವೇದಾಂತ ಅಲ್ಲ ವೇದದಾಗ ಪೂರ್ವ ಭಾಗನೂ ಹೌದು ಉತ್ತರ ಭಾಗನೂ ಎರಡೂ ಭಾಗ ಕೂಡಿಸಿದಕ್ಕೆ ನಾವು ವೇದ ಅಂತೇವೆ. ಆ ವೇದ ಏನದ ನಮ್ಮ ಜೀವನದಲ್ಲಿ ನಮಗ ದಾರಿ ತೋರಿಸುವಂತ ಒಂದು ಮಾರ್ಗದರ್ಶಕ ಮಾಡುವಂತ ಒಂದು ಶಾಸ್ತ್ರ. ಅಂಡ್ ದೀಸ್ ವೇದಾಸ್ ಆರ್ ಇನ್ 4 in ನಂಬರ್. ಆ ವೇದಗಳು ಆ ಸಂಖ್ಯೆಯಲ್ಲಿ 4 ಅದಾವು. ಯಾವ ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದಗಳ 4 ಆದವು. 4 ವೇದಗಳನ್ನು ಮತ್ತೆ ನಾವೇನ್ ಮಾಡ್ತೀವಿ? 2 ಬ್ರಾಂಚ್ ಮಾಡ್ತೀವಿ. ಪ್ರತಿಯೊಂದು ಏನದ ಆ ವೇದಗಳನ್ನ 2 ಬ್ರಾಂಚ್ ಮಾಡ್ತೀವಿ. Even though the Vedic book is one, it is divided into 2 shastram. ಇದು ಒಂದು ಮಜಾ ಅದ ಕೇಳ್ರಿ, ಬಹಳ ಎಚ್ಚರಿಕೆಯಿಂದ ಕೇಳ್ರಿ, ಯಾರು ಹೇಳಿಲ್ಲ. ವೇದ ಒಂದ, ಆದ್ರೆ ವೇದದಾಗ ಶಾಸ್ತ್ರಗಳು 2 ಅದಾವ ನೋಡ್ರಿ. ವೇದ ಒಂದ, ವೇದದಾಗ 2 ಶಾಸ್ತ್ರಗಳದಾವ. ನಾವು ಯಾವುದು ಇಂಥ ಒಂದೇ ಬುಕ್ ಇದ್ದು 2 ವಿಷಯಗಳು ಇದ್ದಿದ್ದನ್ನು ನೋಡಿಲ್ಲ. ಇದು ಮಾತ್ರ ವೇದದಲ್ಲಿ, ವೇದ ಒಂದ ಹಂಗಿರೋದು. ಅದ್ರಾಗ ಏನ್ ಮಾಡಿ ನಾವು 2 ಭಾಗ, ಒಂದು ವೇದ ಪೂರ್ವ ಭಾಗ, ಒಂದು ವೇದ ಅಂತ ಭಾಗ ಅಂತ 2 ಭಾಗ ಮಾಡಿ. ಮತ್ತೆ ಇವನ್ನು ಕೂಡ ವೇದ ಪೂರ್ವ ಭಾಗ ಇದನ್ನ ವಿಚಾರ ಮಾಡ್ಲಿಕ್ಕೆ ಒಬ್ಬರ ಆಚಾರ್ಯರದಾರ. ಅದಕ್ಕೆ ಅವ್ರಿಗೆ ಏನಂತೇವಿ? ಅವ್ರ ಜೈಮಿನಿ ಮಹರ್ಷಿಗಳು ಅಂತೇವಿ. ಮತ್ತೆ ವೇದಾಂತ ಭಾಗವನ್ನ ವಿಶ್ಲೇಷಣೆ ಮಾಡಕ್ ಒಬ್ಬರ ಆಚಾರ್ಯರದಾರ. ಅವ್ರು ಯಾರು ಅಂದ್ರೆ ವ್ಯಾಸ ಮಹರ್ಷಿಗಳು. ಮತ್ತೆ ಅಂದ್ರಕಿ ಮಾತು ಹೇಳ್ಬೇಕಂದ್ರೆ ವ್ಯಾಸ ಮಹರ್ಷಿಗಳ ಶಿಷ್ಯರೇ ಇವರು ಜೈಮಿನಿ ಋಷಿಗಳು. ಜೈಮಿನಿ ಋಷಿಗಳು ವ್ಯಾಸ ಮಹರ್ಷಿಗಳ ಶಿಷ್ಯರೇ. ಅದಕ್ಕ ಅವರು ಜೈಮಿನಿ ಋಷಿಗಳು ವೇದ ಪೂರ್ವ ಭಾಗಕ್ಕ ಕಾಮೆಂಟ್ರಿ ಬರೆದು ಅಥಾತೋ ಧರ್ಮ ಜಿಜ್ಞಾಸ ಅಂತ ಬರೆದ್ರು. ವೇದಾಂತ ಭಾಗಕ್ಕ ಕಾಮೆಂಟ್ರಿ ಯಾರು? ವೇದಾಂತ ಭಾಗಕ್ಕ ಯಾರು ಬ್ರಹ್ಮಸೂತ್ರ ಬರೆದ್ರು? ಯಾರು? ವ್ಯಾಸಾಚಾರ್ಯರು. ಅಥಾತೋ ಬ್ರಹ್ಮ ಜಿಜ್ಞಾಸ ಅವ್ರದ್ದು. ಅನಲೈಸಿಂಗ್ ವೇದ ಪೂರ್ವ ಭಾಗ and Vyasacharya has written Uttara Mimamsa Shastra analyzing Vedanta, indicating that they are 2 separate branches of science. ಇವು 2 ವಿಜ್ಞಾನಗಳು ಬೇರೆ ಬೇರೆ ಅದಾವ. ಗ್ರಂಥ ಮಾತ್ರ ಒಂದೇ. Even though both come in one book, we divide them into 2 shastram. Why? ಒಂದೇ ಪುಸ್ತಕ ಇದ್ರೆ ಒಂದೇ ವಿಷಯ ಅನ್ಬೇಕಾಗಿತ್ತು, 2 ವಿಷಯ ಯಾಕೆ ಹೇಳ್ತೀರಿ? ವೇದ ಪೂರ್ವ ಭಾಗ, ವೇದಾಂತ ಭಾಗ ಅಂತ 2 ಯಾಕೆ ಮಾಡ್ತೀರಿ? ಶಂಕರಾಚಾರ್ಯ ರೇಜಿಸ್ ಎ ಕ್ವಶನ್ ಇನ್ ಹಿಸ್ ಕಾಮೆಂಟ್ರಿ. ಈ ಪ್ರಶ್ನೆಯನ್ನು ಶಂಕರಾಚಾರ್ಯರು ತಮ್ಮ ಭಾಷೆಯಲ್ಲಿ ಎತ್ತುತ್ತಾರೆ. ವಾಟ್ ಈಸ್ ದ ಬೇಸಿಸ್ ಫಾರ್ ಡಿವೈಡಿಂಗ್ 1 ವೇದ ಇಂಟು 2 ಶಾಸ್ತ್ರಂ? ಒಂದೇ ಒಂದು ವೇದವನ್ನು 2 ಶಾಸ್ತ್ರಗಳಲ್ಲಿ ಯಾಕೆ ಭಾಗವಹಿಸ್ತೀರಿ ಅಂದ್ರೆ ಇಟ್ ಇಸ್ ಎ ವೆರಿ ಬಿಗ್ ಎನ್ಕ್ವೈರಿ. ಇದು ಬಹಳ ದೊಡ್ಡ ವಿಚಾರದ. Whether the Veda should be treated as one science or it should be treated as 2 sciences, it is a big enquiry. ವೇದವನ್ನ ಒಂದೇ ವಿಜ್ಞಾನ ಅಂತ ನಾವು ಪರಿಗಣಿಸ್ಬೇಕನ್ನೋರು ಕೆಲವು ಮಂದಿ, ಇಲ್ಲ ಅದು 2 ವಿಜ್ಞಾನಗಳದಾವಂತ ಪರಿಗಣಿಸ್ಬೇಕಂತ ಇನ್ನು ಕೆಲವು ಮಂದಿ. ಐಕ್ಯ ಏಕಶಾಸ್ತ್ರೀಯ ವಾದ, ಶಾಸ್ತ್ರ ದ್ವಯವಾದ ಅಂತ 2 ವಾದ. A very big inquiry is done, and Shankaracharya and all the traditional acharyas through a lot of arguments established that there are 2 separate branches. ಶಂಕರಾಚಾರ್ಯ ಒಳಗೊಂಡು ಇನ್ನು ಕೆಲವು ಆಚಾರ್ಯರು ಏನ್ ಮಾಡ್ತಾರೆ, ಈ 2 ವಿದ್ಯೆಗಳನ್ನು ಒಪ್ಪಬೇಕು ಅಂತ. ಏನ್ ಇದಕ್ಕೆ ಕಾರಣ ಕೊಡ್ತಾರ ಅವರು ಅಂತ ಆಚಾರ್ಯರು ಏನ್ ಕಾರಣ ಕೊಡ್ತಾರೆ ಅಂದ್ರೆ ದ ರೀಸನ್ ಈಸ್ ಅನುಬಂಧ ಚತುಷ್ಟಯ ಭೇದಾತ್ ಶಾಸ್ತ್ರ ಭೇದ ಅಂತಾರ. ಪೂರ್ವ ಮೀಮಾಂಸಕ್ಕ ಅನುಬಂಧ ಚತುಷ್ಟಯಗಳು ಬೇರೆ ಅದಾವ, ಉತ್ತರ ಮೀಮಾಂಸಕ್ಕ ಅನುಬಂಧ ಚತುಷ್ಟಯಗಳು ಬೇರೆ ಅದಾವ.
ಆದ್ದರಿಂದ 2 ಶಾಸ್ತ್ರಗಳನ್ನ ಮಾಡಬೇಕು. ಅನುಬಂಧ ಚತುಷ್ಟಯ is different for ವೇದ ಪೂರ್ವ ಭಾಗ and ಅನುಬಂಧ ಚತುಷ್ಟಯ is different for ವೇದಾಂತ ಭಾಗ. Naturally, what will be your next question? Do not say we have no question. You are supposed to have next question. ಅಂದ್ರೆ ಅನುಬಂಧ ಚತುಷ್ಟಯ ಅಂದ್ರೆ ಏನ್ರಿ? ಯಾರಾದ್ರೂ ಕೇಳ್ಬೇಕಲ್ಲ. ಅನುಬಂಧ ಚತುಷ್ಟಯ is a basis for this segregation. ಇವು 2 ವಿಜ್ಞಾನಗಳನ್ನ ತಿಳ್ಕೊಂಡು ಭಾಗ ಮಾಡ್ಲಿಕ್ಕೆ ಕಾರಣ ಆಗಿದ್ದಕ್ಕ ಏನಂತೀವಿ ನಾವು? ಅನುಬಂಧ ಚತುಷ್ಟಯ ಅಂತೇವಿ. ಏನಿದು ಅನುಬಂಧ ಚತುಷ್ಟಯ ಅಂತಂದ್ರ ರೆಲೆವೆನ್ಸ್ ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್. ಈ ಒಂದು ವೇದಾಂತ ಅಥವಾ ವೇದ ಪೂರ್ವ ಭಾಗದ ನಮಗೆ ಉಪಯೋಗ ಎಷ್ಟರ ಮಟ್ಟಿಗೆ ಅದ, ಆ ಉಪಯೋಗ ಎಷ್ಟರ ಮಟ್ಟಿಗೆ ಅದ ಅನ್ನೋದ್ರ ಮ್ಯಾಗಿಂದ ಅದರದ ಒಂದು ಕಿಮ್ಮತ್ತನ್ನ ಅಳಿಯುವಂತದ್ದು ಏನಂತೇವಲ್ಲ, ಇದಕ್ಕೆ ಅನುಬಂಧ ಚತುಷ್ಟಯ ಅಂತೀವಿ ನಾವು. Whenever you look into any branch of science, what is the question that comes to our mind? ಯಾವ್ದಾದ್ರು ಒಂದು ವಿಜ್ಞಾನದ ಗ್ರಂಥ, ಯಾವ್ದೋ ಒಂದು ಗ್ರಂಥ ಓದ್ಬೇಕಂದ್ರೆ ನಮ್ಮ ಮನಸ್ಸಿನಾಗ ಏನಿರ್ತದ? ಇದು ಏನ್ ಹೇಳ್ತದ? ಈ ಗ್ರಂಥ ಏನ್ ಹೇಳ್ತದ? ಇದನ್ನು ಓದೋದ್ರಿಂದ ಮನುಷ್ಯರಿಗೆ ಅಥವಾ ಇದರ ಅಭ್ಯಾಸ ಮಾಡೋದ್ರಿಂದ ಜನ ಸಮುದಾಯಕ್ಕೆ ಏನು ಲಾಭ ಆಗ್ತದೆ? ಇದು ಬಹಳ ಪುರಾತನದ. ನಾವದೇವಿ 21ನೇ ಶತಮಾನದಾಗ ಕೊನೆಗೆ ಬಂದೇವಿ. ಈ 21ನೇ ಶತಮಾನಕ್ಕೆ ಇದು ಏನ್ರ ಸಮಂಜಸ ಅದನೋ ಏನ ಅಸಮಂಜಸ ಅದನೋ ಇವೆಲ್ಲ ವಿಚಾರ ಮಾಡ್ತೀವಿ ನಾವು. ಗ್ರಂಥ ಓದ್ಬೇಕಾದ್ರೆ ಇವೆಲ್ಲ ವಿಚಾರ ಮಾಡ್ತೀವಿ. ಆ ವಿಚಾರ ಮಾಡುವಂತವು ಎಷ್ಟು ಅದಾವ ಅಂದ್ರೆ 4 ಅವಕ್ಕೆ 4 ಅನುಬಂಧ ಚತುಷ್ಟಯ ಅಂತೀವಿ ನಾವು. ನಮಗೇನು ಉಪಯೋಗ, ಸಮುದಾಯಕ್ಕೆ ಏನು ಉಪಯೋಗ, ಮತ್ತೆ ಇವತ್ತಿನ ಕಾಲಕ್ಕೆ ಇದು ಯೋಗ್ಯ ಐತೇನು, ಇದರಿಂದ ಏನಾದ್ರೂ ಅಭ್ಯಾಸ ಮಾಡೋದ್ರಿಂದ ಲಾಭ ಐತೇನು, ಏನು ವೇಸ್ಟ್ ಆಫ್ ಟೈಮು, ಇವೆಲ್ಲ ಏನು ಇದ್ರ ಬಗ್ಗೆ ತಿಳ್ಕೊತೀವಲ್ಲ ಇವಕ್ಕೆ ಏನಂತಾರ? ಅನುಬಂಧ. ಶುಡ್ ಐ ಕಮ್ ಟು ನೆಕ್ಸ್ಟ್ ಕ್ಲಾಸ್ ಆರ್ ನಾಟ್? ಇದನ್ನ ಈ ಗ್ರಂಥವನ್ನ ಹೇಳ್ತಾರಂದ್ರ ಮುಂದಿನ ಕ್ಲಾಸ್ಗೆ ಬರ್ಲಿಕ್ಕೆ ಯೋಗ್ಯ ಐತಿ ಅನ್ನೋದು, ಅದನ್ನ ಅಭ್ಯಾಸ ಮಾಡೋದ್ರಿಂದ ಏನಾರ ಲಾಭ ಐತೇನು, ಅಥವಾ ಅದು ನಮಗೈತೋ, ಯಾರು ಅದಕ್ಕೆ ಅಧಿಕಾರಿಗಳು ಯಾರು, ವಿಷಯ ಏನು, ಪ್ರಯೋಜನ ಏನು, ಸಂಬಂಧ ಏನು, ಈ 4 ವಿಷಯಗಳನ್ನು ವಿಚಾರ ಮಾಡ್ತೇವಲ್ಲ ಇವಕ್ಕಂತೇವಿ ಅನುಬಂಧಗಳು. ಇವು 4 ಇರೋದ್ರಿಂದ ಇವಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳ್ತೇವಿ. ಅನುಬಂಧ ಚತುಷ್ಟಯಗಳು ವೇದ ಪೂರ್ವ ಭಾಗಕ್ಕೆ ಬೇರೆ ಅದಾರ, ವೇದಾಂತ ಭಾಗಕ್ಕೆ ಬೇರೆ ಅದಾರ. ಆದ್ದರಿಂದ 2 ಶಾಸ್ತ್ರಗಳನ್ನ ಮಾಡಿದಾರ. ಬುಕ್ ಒಂದೇ ಇದ್ರು ಕೂಡ 2 ಭಾಗಗಳನ್ನು ಮಾಡಿ 2 ಮಂದಿ ಅಧಿಕಾರಿಗಳದಾರ. For determining Anubandha of the Shastram, tradition mentions 4 factors. 4 factors determine whether a particular Shastram is relevant or non-relevant. ಅದು ಯೋಗ್ಯತೆಯನ್ನು ಗ್ರಂಥ ಅಭ್ಯಾಸ ಮಾಡಲಿಕ್ಕೆ. Therefore, Anubandha Chatushtaya means relevance determining factor, RDF. RDF is Anubandha. Since these 4 factors in number, we call it as Chatushtayam. The tradition holds Veda Purva has got 4 RDF. Vedanta Bhaga has got another 4 RDFs. And these 4 RDFs are quite different with regard to Veda Purva and Vedanta. Therefore, they are segregated. ಆದ್ದರಿಂದ ಇಲ್ಲೇ ಅವನ್ನ ಬೇರೆ ಮಾಡಲಾಗಿದೆ. The next question is, what are the 4 factors which determine the relevance of any ಶಾಸ್ತ್ರ? ಅವು ಏನ್ರಿ? ಅವು 4 ವಿಷಯಗಳನ್ನ ಯಾವುದೇ ಒಂದು ಗ್ರಂಥ ಅಭ್ಯಾಸ ಮಾಡ್ಬೇಕಾದ್ರೆ 4 ವಿಷಯ ವಿಚಾರ ಮಾಡ್ತೇವೆ ಅಂದ್ರಲ್ಲ, ಯಾವ? ಮೊನ್ನೇದು ಯಾವುದು ವಿಷಯ? ದ ಫಸ್ಟ್ ಒನ್ ಇಸ್ ಸಬ್ಜೆಕ್ಟ್ ಮ್ಯಾಟರ್ ಡಿಸ್ಕಸ್ಡ್ ಇನ್ ದ ಶಾಸ್ತ್ರಂ. ಆ ಶಾಸ್ತ್ರದಲ್ಲಿ ಏನು ಯಾವ ವಿಷಯ ಕುರಿತು ವಿಚಾರ ಮಾಡ್ಯಾರಪ್ಪ? ಏನು ಫಿಸಿಕ್ಸೋ, ಏನು ಕೆಮಿಸ್ಟ್ರಿಯೋ, ಎಕನಾಮಿಕ್ಸೋ, ಏನು ಮೆಡಿಸಿನ್ನೋ, ಏನು ಇಂಜಿನಿಯರಿಂಗೋ, ಏನು ಹಿಸ್ಟ್ರಿನೋ, ಏನು ಯಾವ ವಿಷಯ ಕುರಿತು ಅಭ್ಯಾಸ ಮಾಡ್ಯಾರ? ಏನು ಪರಮಾತ್ಮನೋ? In modern days we have got newer and newer branches of science. ಈಗ ಹೊಸದಾಗಿ ವಿಜ್ಞಾನ ಬೆಳೆದಂಗ ಹೊಸ ವಿಜ್ಞಾನಗಳು ಬಂದಾವ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇನ್ನೊಂದು ಹೊಂಟತಿ, ಗ್ರೀನ್ ಎನರ್ಜಿ ಅಂತ ಇನ್ನೊಂದು ಹೊಂಟದ. ಹೆಂಗ ವಿಜ್ಞಾನ ಬೆಳಗತೈತಿ ಹಂಗ ವಿಜ್ಞಾನದಲ್ಲಿ ಆ ಸಂಖ್ಯೆಗಳ ಶಾಸ್ತ್ರಗಳ ಸಂಖ್ಯೆ ಬೆಳಗತೈತಿ. We do not know what it is. To understand that itself we need to study a lot. What is the subject matter is 1. ಒಂದೇದೇನು ವಿಷಯ,
ಈ ವೇದಗಳ ತಿಳಿಸುವಂತ ವಿಷಯ ಏನಪ್ಪಾ? ವೇದ ಪೂರ್ವ ಭಾಗದಾಗ ವಿಷಯ ಏನದ, ವೇದಾಂತ ಭಾಗದಾಗ ಏನು ವಿಷಯ, ಎರಡು ವಿಷಯ ಬೇರೆ ಬೇರೆ ಇರ್ಬೇಕನ್ನಂಗ ಆಗ್ತದ. ಹೇಳ್ತಾರ ಮುಂದೆ. ಇನ್ನು ಎರಡನೇದ್ದು ಅನುಬಂಧ ಚತುಷ್ಟಯ, ಎರಡನೇದ್ದು ಯಾವುದು ಅಂದ್ರ ಪ್ರಯೋಜನ. ಮೊನ್ನೇದು ವಿಷಯ, ಎರಡನೇದು ಪ್ರಯೋಜನ. ಈ ಗ್ರಂಥವನ್ನ ಅಭ್ಯಾಸ ಮಾಡೋದ್ರಿಂದ ನನಗೇನ್ ಲಾಭ? ಮೂರನೇದ್ದು ಸಂಬಂಧ, ಕನೆಕ್ಷನ್ ಬಿಟ್ವೀನ್ ಸ್ಟಡಿ ಅಂಡ್ ಬೆನಿಫಿಟ್. ಅಭ್ಯಾಸಕ್ಕೂ ನಾವು ಮಾಡುವಂತ ಅಭ್ಯಾಸಕ್ಕೂ ನಮಗಾಗುವಂತ ಲಾಭಕ್ಕೂ ಏನು ಸಂಬಂಧ ಅದ? And the fourth one, an important factor is what is the audience or group that the Shastram addresses or directs. ನಾಲ್ಕನೇದು ಏನಪ್ಪಾ ಅಂತಂದ್ರೆ, ಮುಖ್ಯವಾದದ್ದು ಅಂದ್ರೆ ಈ ಅಧಿಕಾರಿಗಳು ಯಾರು ಇದಕ್ಕ? ಏನು ಹೆಣ್ಮಕ್ಳು, ಏನು ಗಂಡ್ಮಕ್ಳು, ಏನು ಹುಡುಗರು? ಹುಡುಗರಲ್ಲ ಎಷ್ಟು ವಯಸ್ಸಿನವರು? ಅಥವಾ ಇಂಥ ಡಿಗ್ರಿ ಆದವರು ಅಥವಾ SLC ಆದವರು? ಯಾರು ಇದಕ್ಕೆ ಅಧಿಕಾರಿಗಳು? ಓದಾಕ ಅಧಿಕಾರಿಗಳು ಯಾರು? ತಿಳ್ಕೊಳಕ್ ಹಂಬಲ್ ಇದ್ದವ್ರೆ ಹೇಳ್ತಾರ. ಇದಕ್ಕ ಟಾರ್ಗೆಟ್ ಗ್ರೂಪ್ ಅಂತಾರ. ಟಾರ್ಗೆಟ್ ಗ್ರೂಪ್ ಯಾರನ್ನ ಉದ್ದೇಶಿಸಿ ವೇದ ಮಾತಾಡ್ತದ? ಎದುರಿಗೆ ಆಡಿಯನ್ಸ್ ಯಾರದಾರ? ಯಾರನ್ನ ಕುರಿತು ವೇದ ಮಾತಾಡ್ತದ? ಈ ಒಂದು ಇದು ಉದಾಹರಣೆ ಕೊಡ್ತಾರ ಅಪ್ಪ ಅವರು. ಒಬ್ಬವ ಸೀರೆ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ಯಾರ, ಸೀರೆಗಳನ್ನು ತಯಾರು ಮಾಡ್ಯಾರ. ಅವಾಗ ಸೀರೆ ಮಾರಾಟ ಮಾಡ್ಬೇಕಂದ್ರೆ ಯಾರ ಅವಾಗ ಆಡಿಯನ್ಸ್ ಯಾರ್ರಿ? ಅವಾಗ ಅಕ್ಕವ್ರ ಯಾರನ್ನ ಕುರಿತು ಅವ ಮಾತಾಡಿದ್ರೆ ಅವ್ನ ಸೀರೆ ವ್ಯಾಪಾರ ಆಗ್ತದ? ತಗೋಬೇಕನ್ನೋದ ಅವರಲ್ಲಿ ಹೆಣ್ಮಕ್ಳು ಅವಾಗ ಆಡಿಯನ್ಸ್ ಆಗ್ಬೇಕು. ಅವನ ಗಿರಾಕಿಗಳು ಹೆಣ್ಮಕ್ಳು. ಅವಾಗ what is the target group of a sari should not they know? ಈಗ ಶಾಂಪೂ ಮಾರವ ಬಂದಾನ ಒಬ್ಬ ಹುಡುಗ, ಶಾಂಪೂ ಮಾರುವಂತ ಒಬ್ಬ ಹುಡುಗ ಅದಾನ. ಅವ ಯಾರನ್ನ ಈಗ ಅವ್ನ ಗಿರಾಕಿ ಯಾರು? ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ರೀ. ತಲೆ ಕೂಂದಿದ್ದವ್ರಿ. ಶಿವಪುತ್ರಪ್ಪನವ್ರ ಹೆಣ್ಮಕ್ಳು ಗಂಡ್ಮಕ್ಳು ಅನ್ಬೇಡ್ರಿ, ತಲೆ ಕೂಂದಿದ್ದವ್ರು ಅಧಿಕಾರಿಗಳು. ಆದ್ದರಿಂದ ವೇದ ಪೂರ್ವಕ ಯಾರು ಅಧಿಕಾರಿಗಳು, ವೇದಾಂತಕ್ಕೆ ಯಾರು ಅಧಿಕಾರಿಗಳು? ಪರಮಾತ್ಮ ಗೀತೆ ಅಭ್ಯಾಸ ಮಾಡಿದ್ರೆ ಯಾರು? ಅದ್ರಾಗ ಆಯ್ತು ನೋಡ್ರಿ. ಪರಮಾತ್ಮ ಗೀತೆ ಒಳಗ 8ನೇದಲ್ಲ 9ನೇದ್ರೊಳಗ ಗತಿಯೊಳಗ ಐತಿ. ವಿರಾಗಿಗಳೆಂಬೆ ಅಧಿಕಾರಿಗಳು. ರಾಗಿಗಳು ಇದಕ್ಕೆ ಅಧಿಕಾರಿಗಳು. ಅದಕ್ಕೆ ವೇದ ಪೂರ್ವ ಭಾಗಕ್ಕೆ ಅಧಿಕಾರಿಗಳು. ವಿರಾಗಿಗಳು ವೇದಾಂತಕ್ಕೆ ಅಧಿಕಾರಿಗಳು. ಪಾಮನೆಯೊಳಗಿನ ಜೀವಿಗೆಯಂತೆ ಅದಾರ ನೋಡಿ. ಇವ್ರು ಅದ ನಮ್ಮ ಇವ್ರು ಹೇಳ್ತಾರ. ಭೀಷ್ಮಗೌಡ್ರ ಹೇಳಿರೋದು ಅದೇ ಭೀಷ್ಮಗೌಡ್ರ ಅದಾರ ಸರ. ಪಾಳ್ಮನೆಯೊಳಗಿನ ಜೀವಿಗೆಯಂತೆ ಅದರೊಳಗೆ ಏನು ಉಂಟು ಏನೋ ಆಯ್ತು ರಾಗಿಗಳಿಂದೆಗಳಿಗೆ ಆಗಲೇ ತೋರುತ್ತಿಯವರೊಳಗೆ ಭಕ್ತಿಕಂ ಸುಖಂ ಸಂಸಾರದೊಳುಂಟು ಮುಕ್ತಿ ಅನೈದರು ಅದರೊಳೇನುಂಟು ಕಲ್ಮರನಂತಿರೆ ನಿದ್ರಿತನಂತಿರೆ ಪಾಳ್ಮನೆಯೊಳಗಿನ ಜೀವಿಗೆಯಂತಿರೆ ಎನಗದ ಬೇಡಿಯ ಪರವೇ ಸಾಕು ಎನಗದರೆ ಸತ್ಕರ್ಮವೇ ಬೇಕು ಎಂದಿನ ತಿರ್ಪರೆ ರಾಗಿಗಳೆಲ್ಲ ಎಂದ ಭೂಮಿಗೆ ಯೋಗ್ಯರೇ ಅಲ್ಲ. ಅವ್ರು ಅಲ್ಲಿ ಯೋಗ್ಯರು, ಅವ್ರು ಇಲ್ಲಿ ಯೋಗ್ಯರಲ್ಲ. ಕನ್ನಡದಾಗ ಹೇಳ್ಬಿಟ್ಟ. Take up the Veda Purva Bhaga first. What is the subject matter? Veda Purva Bhaga talks about varieties of karmas and works and actions one can do. That is why Veda Purva is called Karma Kanda. Karma Kanda ಹೋಗ್ರಿ. ವೇದ ಪೂರ್ವ ಭಾಗದಾಗ ಕರ್ಮ ಮಾಡುವವನೇ ಅಧಿಕಾರಿ. ಕರ್ಮವನ್ನು ಮಾಡಬೇಕು, ಕರ್ಮದ ಫಲವಾದ ಸ್ವರ್ಗವನ್ನ ಭೋಗಿಸ್ಬೇಕು ಅನ್ನೋವನ ಅಲ್ಲೇ ಅಧಿಕಾರಿ.
Karma kanda means what? A section of Veda which talks about varieties of actions or karma we can do. Karma can be done at physical level, kayakam karma. Karma can be done at the oral level, verbal karma like pranayama, japa, or karma can be done at the mental level called manasa karma. ಕರ್ಮಗಳನ್ನು ಮಾಡು, ಕರ್ಮಗಳ ಫಲವನ್ನು ಹೊಂದು. ಇದು ವೇದ ಪೂರ್ವ ಭಾಗ. ಆ ಕರ್ಮಗಳು 3 ರೀತಿ: ಕಾಯಕ ಕರ್ಮ, ವಾಚಕ ಕರ್ಮ, ಮಾನಸ ಕರ್ಮ. ಶರೀರದಿಂದರ ಮಾಡು, ಮನಸ್ಸಿನಿಂದ ಮಾತಿನಿಂದರಾದರೂ ಮಾಡು, ಮನಸ್ಸಿನಿಂದಲೂ ಮಾಡು. That is why we chant the sloka. ಕರಚರಣ ಕೃತಂ ವಾ ಕಾರ್ಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾಪರಾಧಂ. ಶಿವಮಾನಸ ಪೂಜೆದಾಗ ಬರ್ತೈತಿ ನೋಡ್ರಿ, ಶಿವಮಾನಸ ಪೂಜೆದಾಗ ಬರ್ತೈತಿ. ಅಪರಾಧಂ ದ್ವೈತಂ ಹಿತಂ ವಾ ಸರ್ವಮೇ ತತ್ಕ್ಷಮಸ್ವ. ಜಯ ಜಯ ಕರುಣಾಬ್ಧಿ ಶ್ರೀ ಮಹಾದೇವ ಶಂಭೋ. ಶ್ರೀ ಮಹಾದೇವ ಶಂಭೋ. Born out of these organs, varieties of karmas, kayaka, vachaka, manasa karmani, while physical, verbal actions are called karma, all mental actions are called upasana. ಹೇಳ್ತಾರೆ ಇಲ್ಲಿ. ಆ ಕರ್ಮಗಳಲ್ಲಿ ಮೊದಲನೇ ಎರಡು ತೆಗೆದು ಮಾನಸಿಕ, ಇದು ಕಾಯಿಕ ಕರ್ಮ ಅಂದ್ರು, 3ನೇದು ಕರ್ಮ ಏನಪ್ಪ ಮಾನಸಿಕ ಮಾಡುವಂಥದ್ದು ಏನೈತಿ ಅದಕ್ಕೆ ಉಪಾಸನ ಅಂದ್ರು. ಇವು 3 ಕರ್ಮವೇ. ಕಾಯಕ ಮತ್ತು ವಾಚಕ ಕರ್ಮಗಳನ್ನ ಕರ್ಮದಾಗ ಹಾಕಿದ್ರು, ಮಾನಸಿಕ ಕರ್ಮವನ್ನು ಉಪಾಸನೆಯನ್ನು ಹಾಕಿಬಿಟ್ರು. ಧ್ಯಾನಂ ಆರ್ ಮೆಡಿಟೇಷನ್. ಸೊ ದಿಸ್ ಈಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ವೇದ ಪೂರ್ವ ಭಾಗ. ಕರ್ಮ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ವೇದ ಪೂರ್ವ ಭಾಗ. ಕರ್ಮ ಮಾಡು ಸುಖ ಸಿಗ್ತೈತಿ ಅಂತ ಹೇಳುವುದು ನೋಡ್ರಿ ಕರ್ಮ ಭಾಗ ಯಾವುದು? ವೇದ ಪೂರ್ವ ಭಾಗ. ಯಜ್ಞಯಾಗಾದಿಗಳನ್ನು ಮಾಡು, ಆ ದೇವತೆಗಳನ್ನ ಪ್ರಸನ್ನ ಮಾಡ್ಕೋ, ಆ ದೇವತೆಗಳಲ್ಲಿ ಇದ್ದಂತಹ ಐಶ್ವರ್ಯವನ್ನ ನೀ ಕೇಳ್ಕೋ, ಪಡ್ಕೋ, ಸುಖದಿಂದಿರು. ಇದಿಷ್ಟೇ ವೇದ ಪೂರ್ವ ಭಾಗ. ಮತ್ತೆ ಇಲ್ಲಿಂದ ಪ್ರಯಾಣ ಮುಗಿದ್ ಮಾತ್ರ ಯಾವ್ದ್ರಿ? ಮುಂದ ನಿನಗ ನೀನು 100 ಜನ್ಮದಾಗ ಬ್ರಾಹ್ಮಣನಾಗಿ ಹುಟ್ಟಿ ಯಜ್ಞ ಯಾಗಾದಿಗಳನ್ನ ಮಾಡಿದ್ದ ಖರೆ ಆತಂದ್ರ ಆ ನಿನ್ನ ಏನದ ಕರ್ಮಗಳು ನಿನ್ನ ಪ್ರಾಣ ಹೋದ ನಂತರ ಅಂದ್ರೆ ಮರಣ ನಂತರ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾವ. ಅದು ಪರಲೋಕದ ಭೋಗ. ಪರಲೋಕದಲ್ಲಿ ಕರ್ಮಗಳನ್ನ ಮಾಡಿ ಸುಖದಿಂದ ಇರೋ ಅಂತ ಹೇಳುವುದೇ ವೇದ ಪೂರ್ವ ಭಾಗ. ಕರ್ಮಗಳು 3 ತರಹ: ಕಾಯಕ ಕರ್ಮ, ವಾಚಕ ಕರ್ಮ. ಇವೆರಡು ಕರ್ಮದಾಗ ಹಾಕಿದ್ರು. ಮಾನಸಿಕ ಕರ್ಮವನ್ನ ಒಯ್ದು ಉಪಾಸನೆಯಲ್ಲಿ ಹಾಕಿ ಹೇಳಿ ಮುಗಿಸ್ಬಿಟ್ರು. 190% ವೇದದಾಗಿರುವುದು ಕರ್ಮಕಾಂಡವೇ. ಅದೇ ಕರ್ಮಕಾಂಡವನ್ನ ನಿಷ್ಕಾಮದಿಂದ ಮಾಡಿದ್ರೆ ವೇದಾಂತಕ್ಕೆ ಅಧಿಕಾರಿ ಆಗ್ತಾನ. ಇದು ರಹಸ್ಯ. ಸಕಾಮದಿಂದ ಮಾಡಿದ್ರೆ ಅದರಲ್ಲೆಲ್ಲ ಮತ್ತೆ ಸಿಗಿ ಬೀಳ್ತಾನೆ ಮನುಷ್ಯ. ಇಷ್ಟು ಕರ್ಮ ಮಾಡಿದೆ, ಇಷ್ಟು ಫಲ ಬಂತು, ಇನ್ನೂ ಹೆಚ್ಚಿಗೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಬರ್ತದ. ಅಲ್ಲೇ 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 ಹೊಳ್ಳ್ಯಾಡ್ತೈತಿ. $10,000 ಪಗಾರ ಬಂತು, ಇಷ್ಟು ಸುಖ ಆದ. 20,000 ರೂಪಾಯಿ ಆದ್ರೆ ನನ್ನ ಸುಖ ಹೆಚ್ಚಿಗೆ ಆಗ್ತದ ಅಂತ ಅಲ್ಲೇ ಗಳಸಾಕ ಓಡಾಡ್ತಾನ. ಲಕ್ಷ ಗಳಸಾಕ ಓಡಾಡ್ತಾನ, ಆಮ್ಯಾಗ ಕೋಟಿ ಗಳಸಾಕ ಓಡಾಡ್ತಾನ, ಆಮ್ಯಾಗ ಕೋಟಿ ಗಟ್ಲೆ ಗಳಸಾಕ ಓಡಾಡ್ತಾನ. ಹೊರತು ಅದು ಸಾಕ್ ಅನ್ನುವುದಿಲ್ಲ. ಸಕಾಮದಿಂದ ನಾವು ಸಾಕ್ ಅನ್ನುವುದಿಲ್ಲ. ಆ ಸಕಾಮ ಕರ್ಮಗಳು ನಮ್ಮನ್ನ ಬಂಧಿಸ್ತಾವ. ಸಕಾಮ ಕರ್ಮ ಅವನು ಅವನು ಕಟ್ಟಿ ಹಾಕಿ ಬಿಡ್ತಾವ. ಹೋಗಾಕ ಶಕ್ತಿ ಇದ್ರು ಹೋಗಿ ಗೊಡ್ದಂಗ್ ಮಾಡ್ತಾವ. ಒಣ ಕಡಿಗೆ ಕರೆಯುವಂತ ಭ್ರಮರ ಆ ಸುಗಂಧವಾದಂತಹ ಕಮಲದ ಎಲೆಯೊಳಗ ಇತ್ತಪ್ಪ ಅಂತಂದ್ರ ಅದನ್ನ ಕೊರದ್ ಹೊರಗೆ ಬರುವುದಿಲ್ಲ. ಅದನ್ನ ಯಾಕೆ ಕೊರಿಲಿ ಅಂತಂತೆ ಮೋಹಕ್ಕೊಳಗಾಗ್ಯದ ಆ ಭ್ರಮರ. ಮುಂದ ಅದು ಸೂರ್ಯಾಸ್ತ ಆದ ನಂತರ ಅದ್ರ ಪಕ್ಕಳಿ ಹೆಣ್ಣು ಮುದುಳ್ಕೋತದ, ಅದ್ರೊಳಗ ಅದು ಉಸಿರುಗಟ್ಟಿ ಸಾಯ್ತದ ಭ್ರಮರ. ಹಾಗೆ ಜೀವಿಗಳು ಕರ್ಮಕಾಂಡಗತವಾದಂತ ಜೀವಿಗಳು ಏನಾಗ್ತಾರೋ ಅಂತಂದ್ರೆ ಆ ಬ್ರಹ್ಮರದ ಪಾಡು ಅವ್ರಿಗೆ ಬರ್ತದ. ವಾಟ್ ಇಸ್ ದ ಬೆನಿಫಿಟ್ ದಟ್ ವಿ ಕ್ಯಾನ್ ಡಿರೈವ್ ಫ್ರಮ್ ದೀಸ್ ಕರ್ಮಾಸ್? ಈ ಕರ್ಮಗಳಿಂದ ನಮಗೆ ಆಗುವಂತ 10 ಗಂಟೆ ಆಗೇ ಬಿಡ್ತೀವಿ.
ಲಾಭವಾದರೂ ಏನು? ದ ವೇದ ಪೂರ್ವ ಟಾಕ್ಸ್ ಅಬೌಟ್ 3 ಬೆನಿಫಿಟ್ಸ್. ಕರ್ಮ ಫಲಂ ತ್ರಯಂ. ಕರ್ಮದಲ್ಲಿ 3 ಫಲಗಳದಾವ. ಏನ್ ಹೇಳ್ತಾರ? ವಾಟ್ ಆರ್ ದೇ? ಅರ್ಥ, ಕಾಮ ಮತ್ತು ಧರ್ಮ. ಇವು 3 ಫಲಗಳದಾವ ಕರ್ಮದಲ್ಲಿ. ಮೆನಿ ವೈದಿಕ ಕರ್ಮಾಸ್ ಆರ್ ಪ್ರಿಸ್ಕ್ರೈಬ್ಡ್ ಫಾರ್ ಗೆಟಿಂಗ್ ವೆಲ್ತ್. ನಿನಗೆ ಹಣ ಬೇಕು, ಸಂಪತ್ ಬೇಕು, ಆಸ್ತಿ ಬೇಕು ಅಂದ್ರೆ ಈ ಯಜ್ಞ ಯಾಗಾದಿಗಳನ್ನ ಮಾಡು. ನನಗ ಕುಲೋದ್ಧಾರಕ ಮಗ ಬೇಕು, ಈ ಯಜ್ಞ ಯಾಗಗಳನ್ನ ಮಾಡು. ನನಗ 4 ಮಂದಿ ಕರೆದು ಆಗಲೆಲ್ಲ ಸನ್ಮಾನ ಮಾಡಬೇಕು, ಇದಂಗರ ಇದು ಯಜ್ಞ ಯಾಗಗಳನ್ನ ಮಾಡು. ನಿನಗೆ ಏನ್ ಆಶೆ ಅದಾವ ಅದಕ್ಕೆ ಪರ್ಟಿಕ್ಯುಲರ್ ಈ ಯಜ್ಞ ಯಾಗಗಳು ಅದಾವ. ಅವನ್ನ ಸರಿಯಾಗಿ ಮಾಡಿದ್ರ ನಿನಗೆ ಫಲ ಸಿಗ್ತದೆ, ಗ್ಯಾರಂಟಿ ಸಿಗ್ತದೆ. ಸರಿಯಾಗಿ ಕ್ರಮ ತಪ್ಪಿ ನಡಿಬಾರ್ದು. ಕ್ರಮ ಸರಿಯಾಗಿರ್ಬೇಕು. ಕ್ರಮ ನಿಮಗೆಲ್ಲ ಏನದಾವ ಎಲ್ಲ ಸಿಗ್ತಾವ, ಇಲ್ಲಂತಲ್ಲ. ಅರ್ಥ ಕಾಮ ಧರ್ಮ, ಧರ್ಮ ಅರ್ಥ ಕಾಮಗಳು ಸಿಗ್ತಾವ. ಇನ್ನು ತೈತ್ರಿಯ ಉಪನಿಷತ್, ದೇರ್ ಇಸ್ ಎ ಹೋಮ ಕಾಲ್ಡ್ ಆವಹಂತಿ ಹೋಮ. ತೈತ್ರಿಯ ಉಪನಿಷತ್ ನಾವು ಅಭ್ಯಾಸ ಮಾಡೋದಿವಿ. ಬಹಳ ಮಾಡಿ 3ನೇ ಉಪನಿಷತ್ತು ತೈತರಿಯನ್ನ ಅಭ್ಯಾಸ ಮಾಡೋದೇವು ನಾವು. ಇಲ್ಲ 3ನೇದಲ್ಲ, 5ನೇದು. 3ನೇದು ಕಠೋಪನಿಷತ್ತು ಮಾಡೋದೇ. ಈ ತೈತರಿ ಉಪನಿಷತ್ತೊಳಗೆ ಒಂದು ಹೋಮ ಹೇಳ್ತಾರೆ, ಆ ಹೆಸರು ಆವಹಂತಿ ಹೋಮ. ಅದು ನಮ್ಮ ಪರಂಪರೆ ಒಳಗ ಬಹಳ ಪ್ರಸಿದ್ಧ ಅದ. ಅದು ಯಾಕೆ ಪ್ರಸಿದ್ಧ ಅದ ಅಂದ್ರೆ ಅದನ್ನ ಸರಿಯಾಗಿ ಮಾಡೋರಿಗೆ ಆಸ್ತಿ ಸಿಗ್ತದ, ಸಂಪತ್ತು ಸಿಗ್ತದ, ಲಾಟ್ ಆಫ್ ಫುಡ್, ಆಹಾರ ಸಿಗ್ತದ. ಆಹಾರದ ಕೊರತೆ ಆಗೋದಿಲ್ಲ, ನೀರಿನ ಕೊರತೆ ಆಗೋದಿಲ್ಲ. ರೋಟಿ, ಕಪಡ, ಮಕಾನ್ 3 ಬೇಸಿಕ್ ರಿಕ್ವೈರ್ಮೆಂಟ್ ಏನೇನು ಕೊರತೆ ಆಗೋದಿಲ್ಲ. ಅಂತಂದ್ರೆ ನೀವು ಯಾವ ಯಜ್ಞ ಮಾಡ್ಬೇಕು ಅಂದ್ರೆ ಆವಹಂತಿ ಹೋಮವನ್ನ ಮಾಡಬೇಕು. ಅದನ್ನ ಹೇಳ್ತಾ ಆ ತೈತರಿ ಉಪನಿಷತ್ತಿನಾಗಿ 4, 1, 2 ಮಂತ್ರವನ್ನು ಹೇಳೋರದಾರ. ಆ ವಿಷಯವನ್ನು ಮತ್ತೆ ನಾಳೆಗೆ ಒಳವನ್ನ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.